ಕೊಡ್ತೀವಿ, ಅದರಂತೆ ನಡ್ಕೊತೀವಿ. ಆಯ್ತಪ್ಪ. ಹೇಳದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ, ನುಡಿದಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಮಾನ್ಯ ಅಧ್ಯಕ್ಷರೇ. ಯಾಕಂತಂದ್ರೆ ವಿರೋಧ ಪಕ್ಷದವರು ಅವರು ಬೇರೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅದರಿಂದ ನಾನು ಮಾತಾಡಕ್ ಹೋಗಲ್ಲ. ಆಮೇಲೆ ನೀವು ನಿಮ್ಮ ಚೇಂಬರ್ನಲ್ಲಿ ಏನು ಕರೆದಿದ್ರಿ ಅದರಂತೆ ಮಾತಾಡ್ತೀನಿ ನಾನು. ಮಾನ್ಯ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಅದಕ್ಕೆ ಒಂದು ಕಾಯ್ದೆ ಮಾಡಿದ್ರು. ಇದನ್ನ ಮಾಡಿ ಬಹಳ ವರ್ಷಗಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ ಆಗ ಮನಮೋಹನ್ ಸಿಂಗ್ರವರು ಕಾಂಗ್ರೆಸ್ ಸರ್ಕಾರ ಇತ್ತು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. UPA ಸರ್ಕಾರ 2005ರಲ್ಲಿ ಮುನಿಯಪ್ಪನವರು ಮಂತ್ರಿ ಆಗಿದ್ರು ಅಂತ ಅನ್ಸುತ್ತೆ. 5ರಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಮಾಡಿದಂಥ ಕಾಯ್ದೆ 20 ವರ್ಷಗಳಿಂದಲೂ ಕೂಡ ಇತ್ತು. ಈಗ ಇದ್ದಕ್ಕಿದ್ದಾಗಲೇ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾಯಿಸಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತಕ್ಕಂಥ ಕಾಯ್ದೆಯನ್ನು ತಂದಿದ್ದಾರೆ. ಅದನ್ನು ರಿಪೀಲ್ ಮಾಡಿದ್ರು, ರದ್ದು ಮಾಡಿದ್ರು, ಹೊಸ ಕಾಯ್ದೆಯನ್ನು ತಗೊಬಂದ್ರು. ಮನ್ರೇಗಾ ಪ್ರಕಾರ ಈ ದೇಶದಲ್ಲಿ 12.16 ಕೋಟಿ ಜನ ಹಳ್ಳಿಗಾಡಿನ ಜನ. ಇದು ಬರೀ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಕಾಯ್ದೆ. ಹಳ್ಳಿಗಾಡಿನ ಜನ ಮಹಿಳೆಯರು, ದಲಿತರು, ಹಿಂದುಳಿದವರು ಮತ್ತೆ ಸಣ್ಣ ರೈತರು, ಜೊತೆಗೆ ಆದಿವಾಸಿ ಜನ, ಕಾರ್ಮಿಕರು, ಇವರೆಲ್ಲರಿಗೂ ಕೂಡ ವರ್ಷದಲ್ಲಿ 100 ದಿನಗಳ ಕಾಲ ಅವರು ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಕೊಡಬೇಕು. ಅಂದ್ರೆ ಈಗ ನಾನು ನಮ್ಮ ಪಂಚಾಯತಿನಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಾನು ಅರ್ಜಿ ಹಾಕಿದ್ರೆ ಕೆಲಸ ಕೊಡಲೇಬೇಕು. ಒಂದು ವೇಳೆ ಕೆಲಸ ಕೊಡದೆ ಹೋದ್ರೆ ಕೂಲಿನಾರು ಕೊಡಬೇಕು. ನನಗೆ ಒಂದು ವರ್ಷದಲ್ಲಿ ಯಾವ ಕಾಲದಲ್ಲಾದ್ರೂ ಕೊಡಬಹುದಾಗಿತ್ತು. ಮತ್ತೆ ಏನ್ ಮಾಡ್ತಾ ಇದ್ರು ಹೆಣ್ಮಕ್ಳು ಅಂತಂದ್ರೆ, ವಿಶೇಷವಾಗಿ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡ್ತಾ ಇದ್ದದ್ದು. 53.61% ಮಹಿಳೆಯರು ಕೆಲಸ ಮಾಡ್ತಾ ಇದ್ರು. ಸುಮಾರು 28% ದಲಿತರು ಕೆಲಸ ಮಾಡ್ತಾ ಇದ್ರು. 28%, 17% ಪರಿಶಿಷ್ಟ ಜಾತಿ, ಇನ್ನು 11% ಪರಿಶಿಷ್ಟ ವರ್ಗ. ಪರಿಶಿಷ್ಟ ಜಾತಿ 17%, ಪರಿಶಿಷ್ಟ ವರ್ಗ 11%, ಒಟ್ಟು ಸೇರಿ 28% ದಲಿತರು ಕೆಲಸ ಮಾಡ್ತಾ ಇದ್ರು. 53% ಮಹಿಳೆಯರು ಕೆಲಸ ಮಾಡ್ತಿದ್ರು. 12.16
ಕೋಟಿನಲ್ಲಿ 12.16 ಕೋಟಿನಲ್ಲಿ 53% ಮಹಿಳೆಯರೇ ಇದ್ರು. ಇವರೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಸೇರಿದಂಥವ್ರು, ಎಲ್ಲ ವರ್ಗದ ಜನ ಇದ್ರು ಇಲ್ಲಿ. ಅವ್ರಿಗೆ ಈಗ ಕೆಲಸ ಇಲ್ಲದಾಗ ಆಗಿದೆ. ಅವರೆಲ್ಲರೂ ಏನು ಮಾಡ್ತಾ ಇದ್ರು ಕೆಲಸ, ಈ ಮನ್ರೇಗಾ ಬರೋಕ್ಕೂ ಮುಂಚಿತವಾಗಿ ವಲಸೆ ಹೋಗ್ತಾ ಇದ್ರು ಕೆಲಸಕ್ಕೋಸ್ಕರ ಹುಡಿಕೊಂಡು. ಯಾಕಂದ್ರೆ ಹಳ್ಳಿಗಾಡಿನಲ್ಲಿ, ನಾನು ಹಳ್ಳಿಯಿಂದ ಬಂದವನು, ಹಳ್ಳಿಗಾಡಿನಲ್ಲಿ ಎಲ್ಲ ಕಾಲದಲ್ಲೂ ಕೆಲಸ ಸಿಕ್ಕಲ್ಲ, ಕೂಲಿ ಸಿಕ್ಕಲ್ಲ. ಎಲ್ಲ ಕಾಲದಲ್ಲೂ ಕೂಲಿ ಸಿಕ್ಕಲ್ಲ, ಕೆಲವು ಕಾಲದಲ್ಲಿ ಮಾತ್ರ ಕೂಲಿ ಸಿಗುತ್ತೆ. ಇವರು ಕೂಲಿ ಬೇಕು ಅಂತಂದಾಗ ಕೊಡಬೇಕು. ಅದಕ್ಕೆ ನಾವು ಈ ಮನ್ರೇಗಾ ಅಡಿನಲ್ಲಿ ಡಿಮ್ಯಾಂಡ್ ಬೇಸ್ಡ್ ಗ್ಯಾರಂಟಿ ಇದ್ದದು. ಇದು ಮನಮೋಹನ್ ಸಿಂಗ್ ರವರು ಇದೊಂದನ್ನೇ ಮಾಡಲಿಲ್ಲ ಕಾಯ್ದೆಯನ್ನ. ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್, ಫಾರೆಸ್ಟ್ ರೈಟ್ಸ್ ಆಕ್ಟ್, ಇಷ್ಟನ್ನೆಲ್ಲ ಕೂಡ ಮಾಡಿದ್ರು. ಇಷ್ಟು ಮಾಡಿ ಇವೆಲ್ಲವೂ ಕೂಡ ಯಾವ ಜನರು ಸಮಾಜದಲ್ಲಿ ಬಡತನ ಇದೆ, ಮಧ್ಯಮ ವರ್ಗದವರು ಇದ್ದಾರೆ, ಕೆಳ ಮಧ್ಯಮ ವರ್ಗದವರು ಇದ್ದಾರೆ, ಆ ಜನರಿಗೆ ಕೊಡ್ತಾ ಇದ್ದಂತ ಕೆಲಸ. ಇವರೆಲ್ಲರೂ ಕೂಡ ಬಡವರು. ಈ ಮೂಲಕ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವ್ರೇನ್ ಮಾಡ್ತಾ ಇದ್ರು, ಪಾಪ ಶಾಲೆಗಳ ಪಕ್ಕದಲ್ಲಿ ಶಾಲೆಗಳಿಗೆಲ್ಲ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೆಲಸಕ್ಕೆ ಹೋಯ್ತಿದ್ರು, ಕೂಲಿ ಮಾಡಕ್ಕೆ ಹೋಯ್ತಾ ಇದ್ರು. ಅವ್ರ ಮಕ್ಕಳುಗಳು ಕೂಡ ಓದ್ಕೊತಾ ಇದ್ರು, ಅವ್ರಿಗೆ ಶಿಕ್ಷಣನೂ ಕೂಡ ಸಿಗ್ತಾ ಇತ್ತು. ಈಗ ಈ ಕಾನೂನಿನಲ್ಲಿ ಅಡಿನಲ್ಲಿ ಮನ್ರೇಗಾದಲ್ಲಿ ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಕೊಡ್ಲೇಬೇಕಾಗಿತ್ತು. ಈಗ VBG ರಾಮ್ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ಇದು ತಪ್ಪು. ಗ್ರಾಮ ಪಂಚಾಯತ್ ಗ್ರಾಮ ಸಭಾ ಫೈನಲ್ ಆಗುತ್ತೆ. ಮಾತಾಡ್ರಿ, ರಿಪ್ಲೈ ಮಾಡ್ಬೇಕಾರೆ ನಾವು ಶಾಂತವಾಗಿ ಕುಂತು ಕೇಳ್ತಾ ಇದ್ದೇವೆ. ಅವ್ರು ಸರಿ ಏನು ಹೇಳ್ತಾರೆ ನಾವು ಅವ್ರು ತಪ್ಪು ಹೇಳಿದ್ರೆ ನಾವು ಸರ್ ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಸರ್. ಹೇಗೆ ಗ್ರಾಮ ಸಭಾದಲ್ಲಿ ಮೊದಲು ಇನಿಷಿಯೇಟಿವ್ ಆಗುತ್ತೆ. ಅರೆ ಎಕ್ಸ್ಪ್ಲೈನ್ ಸರ್. ಗ್ರಾಮ ಸಭಾದಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಹೇಳ್ತೇನೆ, ಪೂರ್ತಿ ಕೂತ್ಕೊಳ್ರಿ. ಇಲ್ಲ ಸರ್, ಅವ್ರ ಆಕ್ಟ್ ಓದಿಲ್ಲ ಸರ್. ಒಂದ್ ನಿಮಿಷ ಕೂತ್ಕೊಳ್ಳಿ ನೀವು. ಅವ್ರು ಓದಿ ಹೇಳಿ ಹೆಂಗೆ ಅಂತ. ಗ್ರಾಮ ಸಭಾದಲ್ಲಿ ಶುರು ಆಗುತ್ತೆ. ನೀನು ಅರ್ಬನ್ ನಿಂದ ಬಂದಿದ್ಯಪ್ಪ, ನಿನಗೆ ನರೇಗಾ ವಿಚಾರ ಗೊತ್ತಿಲ್ಲ. ಈಗ ಇರೋ ಕಾನೂನು, ಈಗ ಆಕ್ಟ್ ಏನ್ ತಂದಿದ್ದಾರೆ ಅಂತ ನೀವು ಪುಸ್ತಕ ಫಸ್ಟ್ ಓದಿ ಸರ್. ಅವ್ರು ಹೇಳಿ, ಮಂತ್ರಿಗಳ ಬೆಂಗಳೂರಲ್ಲಿ ಈಗ ಸಿಎಂ ಏನೋ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ಉಪನಾಯಕರು ಹೇಳಿದ್ದಕ್ಕೆ ನಾವೆಲ್ಲ ಕೇಳ್ತಾ ಇದ್ದೇವೆ. ಅವರು ಮಾತಾಡಕ್ಕೆ ಈಗ ಕೂತ್ಕೊಂಡು ನಾವ್ ಹೇಳಿದೀವಿ, ಅವ್ರು ಎಕ್ಸ್ಪ್ಲೈನ್ ಮಾಡ್ಲಿ. ನಿಮ್ಗೆ ವ್ಯಾಪಕವಾಗಿ ನಾಳೆಲ್ಲ ಫುಲ್ ಹೇಳ್ತೀವಿ. ನೀವು ತಂದಿರೋಂತ ಆಕ್ಟು, ಹಳೆ ಆಕ್ಟ್ ಏನಿದೆ ಅಂತ ಕಂಪ್ಲೀಟ್ ಎಲ್ಲ ಬಿಡಿಸಿ ನೀವು ಹೇಳಿ, ನೀವು ಕಣಿಸಿ. ಏನ್ ತೊಂದರೆ ಇಲ್ಲ, ನಿಮ್ ಸರಿ ಇಲ್ಲ, ನೀವು ಲೂಟಿ ಮಾಡ್ಬಿಟ್ಟಿದ್ರಿ, ನಾವು ಇದನ್ನ ಸರಿ ಮಾಡಿದ್ವಿ ಅಂತ ನೀವು ಹೇಳಿ. ಏನು ಇನ್ನ ವಿಚಾರನೇ ನಿಮ್ಗೆ ಅವ್ರದ್ದು ಅನುಭವನ, 20 ವರ್ಷದ ಅನುಭವನ ನಿಮ್ ಮುಂದೆ, ಜನರ ಮುಂದೆ ಇಡ್ತಾ ಇದ್ದಾರೆ. ವೈ ಆರ್ ಯು ಸೋ ಹರಿಂಗ್? ಯು ಕಾಂಟ್ ಬಿಕಮ್ ಎ ಅಪೋಸಿಷನ್ ಲೀಡರ್ ಇಮಿಡಿಯೇಟ್ಲಿ ಆರ್ ದಿ ಪಾರ್ಟಿ ಪ್ರೆಸಿಡೆಂಟ್. ಇಟ್ ಇಸ್ ಇಂಪಾಸಿಬಲ್. ಅವರೇ ಇರ್ತಾರೆ, ಇವನು ವಿಜಯೇಂದ್ರ ಇರ್ತಾರೆ, ಇಲ್ಲಾಂದ್ರೆ ಸರ್ ನಮ್ಗೇನು ಅವಸರ ಇಲ್ಲ. ನೀವು ಮುಖ್ಯಮಂತ್ರಿ ಯಾವಾಗ ಆಗ್ತೀರಾ ನಾವು ಕಾಯ್ತಾ ಇದ್ದೇವೆ ಅಷ್ಟೇ. ಡೋಂಟ್ ವರಿ. ಹೇಳಿ ಸರ್, ಈಗ ಹೇಳ್ತೀರಾ.
ಇಲ್ಲ ಬೆಲ್ಲದವ್ರು ನೀವು ಅಧೈರ್ಯ ಆಗ್ತಕ್ಕದ್ದಲ್ಲ. ಅವ್ರು ಶಿವಕುಮಾರ್ ಅವ್ರು ಏನೇ ಹೇಳಿ ಅಧೈರ್ಯ ಆಗ್ಬೇಡ್ರಿ ನೀವು. ಸರ್ ನಮ್ದು ಎಲ್ಲಾರ್ದು ಇಡೀ ರಾಜ್ಯದ ಲಕ್ಷ್ಯ ಇವತ್ತು ಅವ್ರಿಬ್ಬರ ಮೇಲೆ ಐತಿ, ಉಳಿದ್ರ ಬಗ್ಗೆ ಯಾರು ಇಲ್ಲ. ಇಡೀ ರಾಜ್ಯದ ಲಕ್ಷ್ಯ ಮುಖ್ಯಮಂತ್ರಿಗಳ ಈಗ ಉಪಮುಖ್ಯಮಂತ್ರಿಗಳ ಮೇಲೆ ಇದೆ. ನೋಡ್ರಿ, ಬೆಲ್ಲದವ್ರೆ, ಇವರು ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಯು ಆರ್ ಫ್ರಮ್ ಅರ್ಬನ್ ಏರಿಯಾ. ಕೂತ್ಕೊಳ್ರಿ ಸ್ವಲ್ಪ. ನೀವು ಯಾಕೆ, ನಮ್ಮ ರಾಚಯ್ಯನವ್ರು ಹೇಳ್ತಾ ಇದ್ರು, ನಾನು ಹೇಳಕ್ ಹೋಗಲ್ಲ ಅದನ್ನ, ಬೇಡ ಅಲ್ಲ. ನಮಗ್ ಕೆಲವರಿಗೆ ಗೊತ್ತಿಲ್ಲ ಹೇಳಿ ಸರ್. ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳ್ಬೇಡಿ ಅಂತ. ಅದರಿಂದ ಹೇಳಿ ಸ್ವಲ್ಪ ಮಂದಿ ಗೊತ್ತಿಲ್ಲ ಹೇಳಿ. ಅದು ನಮಗ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಹೇಳಿ. ಅದು ಮತ್ತೆ ಕೇಳಿ ರೂಮಲ್ಲಿ ಕೊಲ್ತಾರೆ ಅವಾಗ. ನೀವು ಮಾತಾಡುವಾಗ, ಮಾನ್ಯ ಬೆಲ್ಲದವ್ರೆ, ನೀವು ಮಾತಾಡುವಾಗ ಸರಿಯಾಗಿ ಓದ್ಕೊಬರ್ರಿ. ನಿಮ್ಮ ಆಕ್ಟ್ನೆಲ್ಲ UBG ರಾಮ್ಜಿ ಆಕ್ಟ್ನೆಲ್ಲ ಪೂರ ಓದ್ಕೊಬರ್ರಿ. ಓದ್ಕೊಬಂದು ನಾನು ಹೇಳ್ದದ್ನೆಲ್ಲ ಸರಿ ಇದ್ದೇ ಹೋದ್ರೆ ಸರಿ ಇಲ್ಲ, ಈ ತರ ನಮ್ಮ ಆಕ್ಟ್ ಹೇಳ್ತದೆ ಅಂತ ಹೇಳಿ. ನಾ ಬೇಡ ಅಂತ ಹೇಳ್ತೀನಾ? ಆಕ್ಟ್ನಾಗ ಬೇಡ ಅಂತ ಹೇಳ್ತೀನಾ? ನೀವು ಆಕ್ಟ್ ಪಾಸ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಪದೇ ಪದೇ ಎದ್ದೀರಿ? ಎದ್ದೇಳಬಾರದು ಅಂತ ಮಾತಾಗಿರೋದು ಅಲ್ಲಿ. ಇಲ್ಲ ನಿನ್ ಜೊತೆ ಮಾತಾಡಲ್ಲ, ನಾನು ಇವ್ರ ಜೊತೆ ಮಾತಾಡ್ತೀನಿ. ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ, ನೀನು ಮಧ್ಯೆ ಹೇಳಕ್ಕೆ ಶುರು ಮಾಡ್ಬಿಟ್ರೆ ಮಾನ್ಯ ಅಧ್ಯಕ್ಷರೇ, ಈಗ ಗ್ರಾಮ ಸಭೆಯಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತಿದ್ದು, ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು ಮನ್ರೇಗಾ ಪ್ರಕಾರ. ಆಮೇಲೆ ವಿಕೇಂದ್ರೀಕರಣದ ಪ್ರಕಾರ 73 ತಿದ್ದುಪಡಿ, 74 ಅಮೆಂಡ್ಮೆಂಟ್ ಸಂವಿಧಾನಕ್ಕೆ, ಅದರ ಪ್ರಕಾರನೇ ಇದು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು. ಆ ವಿಕೇಂದ್ರೀಕರಣದ ಪ್ರಕಾರ ಯಾವ ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು, ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಯ್ತಿತ್ತು, ಈಗ ಅದಿಲ್ಲ. ಅದಕ್ಕೆ ತಿಲಾಂಜಲಿ ಇಟ್ಟಿದ್ದೀರಿ. ಗ್ರಾಮ ಸಭೆ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಒಂದು ಹಳ್ಳಿನಲ್ಲಿ ಒಂದು ಪಂಚಾಯತಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು, ಒಂದು ಶಾಲೆ ಇರಬೇಕು, ಅಲ್ವೇನಪ್ಪ? ಮೂರು, ಒಂದು ಶಾಲೆ, ಒಂದು ಪಂಚಾಯಿತಿ, ಒಂದು ಕೋಆಪರೇಟಿವ್ ಸೊಸೈಟಿ ಇರಬೇಕು ಅಂತ ನೆಹರೂರವ್ರು ಹೇಳಿದ್ದು. ಇದು ಮಹಾತ್ಮ ಗಾಂಧೀಜಿ ಅಲ್ಲ, ನೆಹರೂರವ್ರು ಹೇಳಿದ್ದು. ಏನ್ರಿ ಪಾಟೀಲ್ರೆ, ನೀವು ಕೋಆಪರೇಟಿವ್ ಮೂವ್ಮೆಂಟ್ನಲ್ಲಿ ಇದ್ರಿ, ಇವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು. ನಾನು ಈಗ ಕೋಆಪರೇಷನ್ ನನಗೆ ಬಂದಿದೆ. ಅದರಿಂದ ನೆಹರೂರವರು ಅವ್ರ ಕಾಲದಲ್ಲಿ ಹೇಳಿದ್ದದು, ಪ್ರಧಾನಮಂತ್ರಿ ಆಗಿದ್ದಾಗ ನೆಹರೂರವರು ಹೇಳಿದ್ದದು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಅಂತಂದ್ರೆ, ಗ್ರಾಮಗಳ ಸ್ವಾತಂತ್ರ್ಯ ಮತ್ತೆ ಸ್ವಾವಲಂಬನೆ ಆಗದೇನೆ ದೇಶ ಪ್ರಗತಿ ಆಗಲ್ಲ. ಗ್ರಾಮಗಳು ಅಭಿವೃದ್ಧಿ ಆಗದೇನೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಗ್ರಾಮಗಳು ಶಕ್ತಿಯುತವಾಗಿ ಆಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಉದ್ಯೋಗ ಬೇಕಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ನಮ್ಮ ಈಗ 85ನೇ ಇಸ್ವಿ ಇರ್ತಕ್ಕಂಥ ಲೆಕ್ಕದ ಪ್ರಕಾರ 18,000 ಕಾರ್ಮಿಕರಿದ್ದಾರೆ ಹಳ್ಳಿಗಾಡಿನಲ್ಲಿ. ಎಲ್ಲರೂ ಸೇರಿ 71,00,000 ಇದು ಇದ್ದಾರೆ ಕರ್ನಾಟಕದಲ್ಲೇ. ಅದು ನಾನು ಮೊದಲು ಹೇಳಿದ್ದು ದೇಶದ್ದು.
ಇದು ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ 51%ಗಿಂತ ಜಾಸ್ತಿ ಮಹಿಳೆಯರೇ ಇದ್ದಾರೆ. ಆಮೇಲೆ ನೋಡಿ, ಇದು ಒಂದು ವೇಳೆ ಈ ಕಾನೂನು ಇಲ್ಲದೆ ಹೋಗಿದ್ರೆ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡದೆ ಹೋಗಿದ್ರೆ, ಈ ಕೋವಿಡ್-19 ಬಂದಿತ್ತಲ್ಲ, ಲಾಕ್ಡೌನ್ ಆಗಿತ್ತು, ಕೆಲಸ ಸಿಗ್ತಾ ಇರಲಿಲ್ಲ, ಕೆಲಸಕ್ಕೆ ಕರೆಯೋರು ಇರಲಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಇದು ಮನ್ರೇಗಾ ಬಹಳ ಸಹಾಯ ಆಯಿತು, ಕೂಲಿ ಮಾಡೋರಿಗೆ ಬಹಳ ಸಹಾಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಗ್ರಾಮ ಸಭೆನೂ ಇಲ್ಲ, ಈಗ ಪಂಚಾಯತಿನಲ್ಲೂ ತೀರ್ಮಾನ ಆಗಲ್ಲ. ಆರ್ಟಿಕಲ್ 73rd ಅಮೆಂಡ್ಮೆಂಟು ಅದು ಕೂಡ ಇಲ್ಲ, ಈಗ ಅದು ವೈಲೇಷನ್ ಆಗಿದೆ. ಇಷ್ಟೆಲ್ಲ ಆಗಿ ಇವತ್ತು ಉದ್ಯೋಗಕ್ಕೆ ಕೊಳ್ಳಿಪೆಟ್ಟು ಬಿದ್ದಿದೆ. ಆಮೇಲೆ 2 ತಿಂಗಳು 60 ದಿನ ಮಾಡಾಗಿಲ್ಲ. 1 ವರ್ಷದ 12 ತಿಂಗಳಲ್ಲಿ ಯಾವಾಗಲಾರು ಕೂಡ ಉದ್ಯೋಗ ಕೇಳಬಹುದಾಗಿತ್ತು. ಈಗ ವರ್ಷದಲ್ಲಿ 60 ದಿನ ಮಾಡಾಗಿಲ್ಲ. ಯಾವಾಗ ಕೃಷಿ ಚಟುವಟಿಕೆಗಳು ಇರತಕ್ಕಂಥ ಸಂದರ್ಭದಲ್ಲಿ ಮಾಡಾಗಿಲ್ಲ ಅಂತ ಹೇಳಿದ್ದಾರೆ. ಕೃಷಿ ಚಟುವಟಿಕೆಗಳಿರಾಗಲೂ ಮಾಡಬಹುದಾಗಿತ್ತು. ಆಗ ಎಲ್ರಿಗೂ ಕೆಲಸ ಸಿಕ್ಕದಿಲ್ಲ, ಹೆಣ್ಮಕ್ಳಿಗೆಲ್ಲ ದೂರದ ಕಡೆ ಮಾಡಕ್ಕಾಗೋದಿಲ್ಲ. ಈಗ ಏನ್ ಮಾಡಿದ್ದಾರೆ, ವಿಬಿಜಿ ರಾಮ್ಜಿ ಅಡಿನಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕು ಯಾವ ಪಂಚಾಯತಿನಲ್ಲಿ, ಅದಕ್ಕೆ ಮತ್ತೆ ಅನುದಾನ ಕೊಡಬೇಕು. ಅನುದಾನ ಕೊಟ್ರೆ ಈಗ ನನ್ನ ಪಂಚಾಯತಿನಲ್ಲಿ ನನಗೆ ತೀರ್ಮಾನ ಆಗದೆ ಇರಬಹುದು, ಪಕ್ಕದ ಪಂಚಾಯತಿನಲ್ಲಿ ಮಾಡಬಹುದು, ನಮ್ಮ ಪಂಚಾಯತಿನಲ್ಲಿ ಇಲ್ಲದೆ ಇರಬಹುದು, ಅಥವಾ ಪಕ್ಕದ ಪಂಚಾಯತಿನಲ್ಲಿ ಕೆಲಸ ತಗೋಬಹುದು, ನನ್ನ ಪಂಚಾಯತಿನಲ್ಲಿ ಇಲ್ಲ. ಆಮೇಲೆ ಈ ಇವರು ಕಾಂಟ್ರಾಕ್ಟರ್ಗಳು ಇರ್ತಾ ಇರಲಿಲ್ಲ, ಕಾಂಟ್ರಾಕ್ಟರ್ಗಳು ನಿಷೇಧ ಇತ್ತು. ಡಿಬಿಟಿ ಮೂಲಕ ಆಯ್ತು. ಅದು ನಿಮ್ಮ ಊರಲ್ಲಿದ್ದಾಗ ಎಲ್ಲ ಇರ್ಬೇಕಂತೆಲ್ಲ ಸೌದಿ ಅವರೇ ಇವರು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಕ್ಟ್ ಪ್ರಕಾರ 60 ದಿವಸದ ಸಜೆಷನ್ ಕೊಟ್ಟದ್ದು ಕಾಂಟ್ರಾಕ್ಟರ್ ಇಲ್ಲ. ಶರದ್ ಪವಾರ್ ಅವರು ಕೊಟ್ಟ ಸಜೆಷನ್ ಅದು. ಆಕ್ಟ್ ಓದಿ ನೀವು, ಮನ್ರೇಗಾ ಆಕ್ಟ್ ಓದಿ, ಮನ್ರೇಗಾ ಆಕ್ಟ್ ಪ್ರಕಾರ ಅದ್ರ ಪ್ರಕಾರ ಕಾಂಟ್ರಾಕ್ಟರ್ ಇಲ್ಲ. ಏನ್ರಿ ನೀವು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರಿ? ಕಾಂಟ್ರಾಕ್ಟ್ ಪದ ಇಲ್ಲ. ಸಿದ್ದು ಸೌದಿ ಅವರೇ, ನೀವು ಹೇಳ್ತಾ ಇದ್ದೀನಿ ಕೇಳಿ, ಅಷ್ಟೇ ಕೂತ್ಕೊಂಡು ಕೇಳಿ, ಎದ್ದೇಳಕ್ ಹೋಗ್ಬೇಡಿ. ಇಲ್ಲ, ಕಾಂಟ್ರಾಕ್ಟ್ ಇಲ್ಲ. ಈಗೇನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಕಾಂಟ್ರಾಕ್ಟರ್ಗಳು ಪ್ರವೇಶ ಮಾಡಬಹುದು ಈಗ. ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸಗಳು ತಗೋತಾರೆ, ರಸ್ತೆ ಮಾಡೋ ಕೆಲಸ, ಸೇತುವೆ ಮಾಡೋ ಕೆಲಸ, ಹೈವೇ ಮಾಡತಕ್ಕಂಥ ಕೆಲಸ, ಫ್ಲೈಓವರ್ ಮಾಡ್ತಕ್ಕಂಥ ಕೆಲಸ, ಬ್ರಿಡ್ಜ್ಗಳು ಮಾಡ್ತಕ್ಕಂಥ ಕೆಲಸ, ಇವೆಲ್ಲ ತಗೊಳ್ತಾ ಇರೋದ್ರಿಂದ ಇದು ಯಾರು ಬೇಕಾದ್ರೂ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡಬಹುದು. ನೀವು ಮತ್ತೆ ಮಾತಾಡೋ ಜ್ಞಾನೇಂದ್ರ ಅವರೇ, ನೀವು ಏನ್ ಮಾತಾಡುವಾಗ ಹೇಳ್ರಿ, ಮಾತಾಡಿ, ಮಾತಾಡುವಾಗ ಹೇಳಿಯಪ್ಪ, ನೀವು ಮಾತಾಡುವಾಗ ಹೇಳಿ. ಸಿದ್ದರಾಮಯ್ಯನವರು ಹೇಳಿರೋದು ತಪ್ಪು ಅಂತ ಹೇಳಿ. ನನ್ನ ಪ್ರಕಾರ ದೊಡ್ಡ ಕೆಲಸಗಳು ಮಾಡೋದು ಅಂತಂದ್ರೆ ಕಾಂಟ್ರಾಕ್ಟರ್ ಮಾಡೋದು.
ಹಾಗಾದ್ರೆ ಪಂಚಾಯತಿನಲ್ಲಿ ತೀರ್ಮಾನ ಮಾಡೋದನ್ನ ಯಾಕೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಹೋದ್ರಿ? 50% ಆಯ್ತು, ಪಂಚಾಯತಿನೇ ಆಯ್ತು, ಮಾಡ್ತಾರೆ ಹೇಳ್ರಿ. ಸರ್ 50% ಗ್ರಾಮ ಪಂಚಾಯತ್ ಗ್ರಾಮ ಸಭಾದಾಗೆ ಸರ್, ನೀವು ಮಾತಾಡೋದು ಆಯ್ತು, ಮಾತಾಡಿ. ಕೂತ್ಕೊಳ್ರಿ. 50% ಕೂತ್ಕೊಳ್ಳಪ್ಪ. ಕೂತ್ಕೊಳ್ರಿ. ಜಾರಿ ತಂದಿಲ್ಲ. ಬಂದಾಗ ಗೊತ್ತಾಗ್ತದೆ ನಿಮ್ಗೆಲ್ಲ. ಮುಖ್ಯಮಂತ್ರಿಗಳೇ ಹಿಂಗೆ ಹೇಳ್ತಾರಂದ್ರೆ ಏನ್ ಹೇಳ್ಬೇಕು? ನನಗೆ ಬೆಳಿಗ್ಗೆಯಿಂದ ಸಾಕಾಗ್ಬಿಟ್ಟದೆ ಇವ್ರು ನೋಡಿ ನೋಡಿ. ಓದ್ಲಾರ್ದ ಬಂದು ಅರ್ಧ ಮುರ್ಧ ಮಾತಾಡ್ತಿರ್ಲಿಲ್ಲ. ಸಾಕಾಗಿದ್ರೆ ಯಾಕೆ ಸಭೆ ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳಕ್ಕೆ ಸರ್ ಬಂದಿರೋದು, ಏ, ಕೂತ್ಕೊಳ್ಳಕ್ ಬಂದಿಲ್ಲ ಸರ್, ಮಾತಾಡಕ್ ಬಂದಿರೋದು. ಆಯ್ತು, ನೀನ್ ಮಾತಾಡಪ್ಪ, ಮಾತಾಡ್ಬೇಡಿ. ಮಾತಾಡಕ್ ಅವಕಾಶ ಕೊಟ್ಟಾಗ ಮಾತಾಡು. ಅಧ್ಯಕ್ಷರು ಅವಕಾಶ ಕೊಡ್ತಾರಲ್ಲ, ಎಲ್ಲರಿಗೂ ಅದ್ ಅವಕಾಶ ಮಾತಾಡು. ಇದೆ, ಮಾತಾಡು. ಬೇಕಾದ್ರೂ ಮಾತಾಡು. ಅವರು ಎಲ್ಲಿವರೆಗೆ ಟೈಮ್ ಕೊಡ್ತಾರೆ ಅಲ್ಲಿವರೆಗೂ ಮಾತಾಡು. ನಾನ್ ಮಾತಾಡುವಾಗ ಮಾತಾಡಬೇಡ, ಕೇಳು ಅಷ್ಟೇ. ಕೇಳುದು ಮಾತ್ರ ನೋಟ್ ಮಾಡಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಮಾತಾಡುವಾಗ ಬೇಕಾಗಬೇಕು ನಿಮ್ಗೆ. ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು? ಈ ಮನ್ರೇಗಾ ರದ್ದು ಮಾಡಿ ಹೊಸ ಕಾಯ್ದೆ ತಂದಿದ್ದಾರಲ್ಲ, ಅದರಿಂದ ದುಷ್ಪರಿಣಾಮಗಳೇನು? ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ತದೆ. ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ತದೆ ಹಳ್ಳಿಗಾಡಿನಲ್ಲಿ. ಯಾರು ಕೂತು ಕಮೆಂಟ್ ಮಾಡಬೇಡಿ. ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆಯಾಗುತ್ತದೆ. ಅದು ಹೇಳ್ತೀನಿ. ಕೂತ್ಕೊಂಡು ಮಾತಾಡಬೇಡಿ. ನೀವು ನೀವೇನ್ರಿ ಅವ್ರು ಮಾತಾಡುವಾಗ ನೀವು ಸುಮ್ಮನೆ ಕೂತ್ಕೊಬೇಡ್ರಿ. ಹೌದು, ಮತ್ತೆ ಹೇಗೆ? ಯಾಕೆ ಅವ್ರು ಕೂತ್ಕೊಳ್ಳಿ ಮಾತಾಡ್ತಾರೆ? ನೀವು ಮಾತಾಡಕ್ ಬಿಡೋದೇ ಇಲ್ಲ ನಾವು. 60-40 ಅಲ್ಲ 60-40 ಕೆಲಸ 60-40 ಕೆಲಸ ಹೆಂಗಾಗುತ್ತೆ? ದುಡ್ಡು ಪ್ರತಿಪಕ್ಷ ನಾಯಕರೇ, ಮಹಾತ್ಮ ಗಾಂಧಿ ಕಂಡ್ರೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ. ನಿಮ್ಗೆ ಪ್ರತಿಪಕ್ಷ ನಾಯಕರೇ, ಒಂದ್ ಸೆಕೆಂಡ್. ಈಗ ಅಲ್ಲಿ ಮಾತಾಡಿದ್ವಿ, ನೀವು ಯಾಕೆ ಅಲ್ಲಿ ಕೂತ್ ನೋಡಿ. ಬಹಳ ಸ್ಪಷ್ಟವಾಗಿ ಬೆಳಿಗೊಂದು ಮಾತಾಯಿತು, ಮತ್ತೆ ಚರ್ಚೆ, ಅದ ನಂತರ ಅಲ್ಲಿ ಬಂತು. ಇವತ್ತು ಇದಾದ ನಂತರ ಪ್ರತಿಪಕ್ಷ ನಾಯಕರು ಮಾತಾಡ್ಲಿಕ್ಕೆ ಇದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿ ಮಾತಾಡುವಾಗ ನೀವು ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಡಿಸ್ಟರ್ಬ್ ಮಾಡಿದ್ರೆ, ನಾಳೆ ಪ್ರತಿಪಕ್ಷ ನಾಯಕರು ಮಾತಾಡ್ಕೊ ಅಲ್ಲಿಂದ ಅದೇ ಡಿಸ್ಟರ್ಬ್ ಮಾಡಿ ಯಾರಿಗೂ ಕೂಡ ಪ್ರಯೋಜನ ಆಗಲಿ. ಒಂದ್ ಸೆಕೆಂಡ್ ಕೇಳಿ. ಒಂದ್ ಸೆಕೆಂಡ್. ಎರಡನೇದು, ಇದನ್ನು ಶಿಸ್ತುಬದ್ಧವಾಗಿ ಒಂದ್ ಸೆಕೆಂಡ್ ಒಂದು ಶಿಸ್ತುಬದ್ಧವಾಗಿ ತರಬೇಕಾದ್ರೆ ನಾನ್ ಕೊಡೋದಿಷ್ಟೇ, ಸರ್ಕಾರ ಕೇಳೋದಿಷ್ಟೇ. ನಿರಂತರವಾಗಿ ಅಲ್ಲಿ ಎಲ್ಲ ಎರಡು ಕಡೆಯಿಂದ ನಿರಂತರವಾಗಿ ಯಾರಾದ್ರೂ ಕೂತ್ಕೊಂಡು ಅಲ್ಲಿ ಡಿಸ್ಟರ್ಬ್ ಮಾಡೋದಾದ್ರೆ ಮತ್ತೆ ನಾನು ಯಾರನ್ನು ನೇಮ್ ಮಾಡಬೇಕಾಗ್ತದೆ, ಮತ್ತೆ ನನ್ನನ್ನು ಹೊರೆ ಕಳಿಸಬೇಕಾಗ್ತದೆ. ಇದರಲ್ಲಿ ಅದಕ್ಕೊಂದು ಯಾರು ಕೂಡ ಅವಕಾಶ ನಾನು ಎರಡು ಕಡೆ ಅವ್ರು ಕೂಡ ಹೇಳಿದಿಷ್ಟೇ. ಇದರಲ್ಲಿ ಎಬ್ಬರಿಗೆ ಹೇಳಿದಷ್ಟೇ. ನಾನು ಒಂದು ನಾನು ಹೇಳಿದ್ದೆ ನಿಮ್ ಕೂಡ ಲಭಾಗ್ತದೆ. ನಾನು ಹೇಳಿದ ಅವರಿಗೆ ಮಾತ್ರ ಅಲ್ಲ, ಅದು ನಿಮ್ ಕೂಡ ಬರ್ತದೆ. ಅದು ಎಲ್ಲರಿಗೆ ನಾನು ಹೇಳ್ದಿಷ್ಟೇ. ನೋಡ್ರಿ, ಸದನ ನಡಿಬೇಕಾದ್ರೆ ನಿಮ್ದು ಕೋಆಪರೇಷನ್ ಇರಬೇಕು, ನಮ್ದು ಕೋಆಪರೇಷನ್ ಇರಬೇಕು. ನಿಮ್ದು ಕೋಆಪರೇಷನ್ ಇರಬೇಕು, ನಮ್ದು ಕೋಆಪರೇಷನ್. ಕೂತ್ಕೊಳ್ಳಿ. ಪರಸ್ಪರ ನಾವು ನಾನು ಮಾತಾಡುವಾಗ ನೀವು ಇಂಟರ್ಫಿಯರ್ ಆಯ್ತೀವಿ, ಅಥವಾ ಅವ್ರು ಮಾತಾಡುವಾಗ ನಾವು ಇಂಟರ್ಫಿಯರ್ ಆಯ್ತೀವಿ ಅನ್ನೋದು ಸರಿಯಾದ್ದಲ್ಲ. ನಿಮಗೆ ಡೌಟ್ ಇದ್ರೆ, ನಾನು ಮಾತಾಡೋದ್ರಲ್ಲಿ ನಿಮಗೆ ಅನುಮಾನ ಇದ್ರೆ ಅಥವಾ ತಪ್ಪು ಹೇಳಿದ್ರೆ ನೀವು ಹೇಳುವಾಗ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ನಿಮ್ಗಿದೆ, ಅವಕಾಶ ಇದೆ, ಮಾಡಿ ಅದನ್ನ. ಓ ಅಂತ ಹೇಳೋದೇನು? ನಿಮ್ಗೆ ಇಷ್ಟ, ನಿಮಗೆ ಗೊತ್ತು, ನನಗೆ ಗೊತ್ತಿದೆ. ಮನ್ರೇಗಾ ಕಾಯ್ದೆಯನ್ನ ಬದಲಾವಣೆ ಮಾಡಿ VBG ರಾಮ್ಜಿ ತಂದಿದ್ದೀರಿ. ಅದು ತಗೊಬಂದು ಅದನ್ನ ಯಾವುದೇ ಕಾರಣಕ್ಕೆ
ಚರ್ಚೆ ಆಗಬಾರದು ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ರೆಡ್ಡಿ, ನೀವು ಬೇರೆಯವ್ರ ದೋಷ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಇಲ್ಲಪ್ಪ, ಅದೇ ಪ್ರಾಬ್ಲಮ್. ಮಾನ್ಯ ಅಧ್ಯಕ್ಷರೇ, ಇವರಿಗೆ ನಾನು ಅವ್ರ ಜೊತೆ ನಿಮ್ಮ ಜೊತೆಲೇ ಮಾತಾಡ್ಕೊಂಡು ಮಾತಾಡ್ತೀನಿ ಅವ್ರ ಜೊತೆ. ರಾಜೇಶ್, ಲಾಸ್ಟ್ ಟೈಮ್ ಟೆಲಿಂಗ್ ಯು ನೇಮ್ ವಿಲ್ ಬಿ ಔಟ್. ನಾನು ಇಷ್ಟನೇ ಹೇಳುವಂಥದ್ದು. ನಾಯಕರೇ ಹೇಳ್ಬಿಡಿ, ಯಾಕೆ ಸರಿ ಹೊರಗೆ ಹಾಕಿ ನೋಡ್ರಿ, ಗೊತ್ತಾಗುತ್ತೆ. ರಾಜೇಶ್ ಅವ್ರು ಸೋ ಸರ್ಕಾಸ್ಟಿಕ್. ಅದಕ್ಕೆ ಮುಂಚೆ ಮುಖ್ಯಮಂತ್ರಿ ಈ ತರ ಸೋ ಸರ್ಕಾಸ್ಟಿಕ್. ಆಯ್ತು, ಓಕೆ. ಸುರೇಶ್ ಹೇಳಿಲ್ಲ, ತಪ್ಪಾದಾಗ ನಾನು ಹೇಳ್ತಾ ಇದ್ದೆ. ರೂಲಿಂಗ್ ಪಾರ್ಟಿ. ಈಗ ಮಾನ್ಯ ಅಧ್ಯಕ್ಷರೇ, ರೂಲಿಂಗ್ ಪಾರ್ಟಿ ಮಾತಾಡುವ. ಮಾನ್ಯ ಅಧ್ಯಕ್ಷರೇ, ನಾನು ತಪ್ಪು ಹೇಳಿದ್ರೆ ಅಥವಾ VBG ರಾಮ್ಜಿನಲ್ಲಿ ಬೇರೆ ಇದ್ರೆ ಅದನ್ನು ಹೇಳಲಿ ಅವ್ರು ಮಾತಾಡುವಾಗ. ಮಾತಾಡುವಾಗ ಇವಾಗ ಹೇಳಿಲ್ಲ. ಆಯ್ತು, ನೇಮಿರ ಜಾಗ ಏನಾಗಿದೆ ಅಂತಂತ ತಾಪತ್ರಯ ನಮಗೆ ಯಾರ ಅಧ್ಯಕ್ಷರು ಅಂತಕ್ಕಂಥದ್ದೇ ಅನುಮಾನ ಆಗ್ಬಿಟ್ಟದೆ ನಮಗೆ. ಈಗ ನಿಮ್ಮೆಲ್ಲ ಈಗ ನೀವು ವಿರೋಧ ಪಕ್ಷದ ನಾಯಕರು ಅಲ್ವಾ, ನೀವು ಕೂತ್ಕೊಂಡ್ರೆ ಕೂತ್ಕೋಬೇಕು ಅಲ್ವಾ, ನೀವು ಹೇಳೋದೇ ಇಲ್ಲ. ಗಲಾಟೆ ಮಾಡಲಿ ಅಂತ ಇದ್ದೀರಿ, ನೀವು ಕಂಟ್ರೋಲೇ ಇಲ್ಲ. ನೀವೇನ್ ತಿಳ್ಕೊಂಡಿದ್ದೀರಿ? ಎಲ್ರು ಗಲಾಟೆ ಮಾಡೋದೇ ವಿರೋಧ ಪಕ್ಷ ಅಂತ ತಿಳ್ಕೊಬಿಟ್ಟಿದ್ದೀರಿ. ಗಲಾಟೆ ಮಾಡೋದೇ ವಿರೋಧ ಪಕ್ಷ ಅಂತ ತಿಳ್ಕೊಬಿಟ್ಟಿದ್ದೀರಿ. ಯಾವಾಗಲೂ ಒಬ್ರು ಮಾತಾಡುವಾಗ ಕೇಳಬೇಕು, ಸೌಜನ್ಯದಿಂದ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಜವಾಬ್ದಾರಿ. ಅದು ಬಿಟ್ಬಿಟ್ಟು ನೀವು ತಪ್ಪು ಹೇಳ್ತಾ ಇದ್ದೀರಿ, ನಾನು ತಪ್ಪು ಹೇಳ್ತಾ ಇದ್ದೀನ ನೋಡಿ. ನಿಮಗೆ ಮನ್ರೇಗಾ ಮತ್ತು VBG ರಾಮ್ಜಿ ಈ ಕಾಯ್ದೆಗಳು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಪ್ರತಿ ವರ್ಷ 100 ದಿನಗಳ ಉದ್ಯೋಗ ಖಾತ್ರಿ ಇತ್ತು ಇಲ್ಲ, 100 ದಿನಗಳ ಖಾತ್ರಿ ಇತ್ತ ಇಲ್ಲ. ಆಮೇಲೆ ಎಲ್ಲಿ ಯಾವ ಊರಿನಲ್ಲಿ ಕೆಲಸ ಬೇಕು, ಅವ್ರ ಊರಿನಲ್ಲಿ ಕೆಲಸ ಬೇಕು ಅಂತಂದ್ರೆ ಕೆಲಸ ಕೊಡಬೇಕಾಗಿತ್ತು. ಈಗೇನ್ ಮಾಡಿದ್ದಾರೆ ಇದ್ರ ಪ್ರಕಾರ ಸೆಕ್ಷನ್ 5(1) ಪ್ರಕಾರ, ಸೆಕ್ಷನ್ 5 ಕ್ಲಾಸ್ 1 VBG ರಾಮ್ಜಿ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ ಬಜೆಟ್ ನೀಡಿದ್ರೆ ಮಾತ್ರ ಜಾರಿಯಲ್ಲಿ ಇರ್ತದೆ. ಇದು ಸರಿನಾ? ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ, ಇಂಥ ಜಾಗದಲ್ಲಿ, ಇಂಥ ಊರಿನಲ್ಲಿ, ಇಂಥ ಪಂಚಾಯತಿನಲ್ಲಿ ಕೆಲಸ ತಗೋಬೇಕು ಅಂತ. ಸೆಕ್ಷನ್ 5 ಕ್ಲಾಸ್ 1 ಸೆಕ್ಷನ್ 5 ಕ್ಲಾಸ್ 1 ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ನೋಟಿಫೈ ಮಾಡ್ತದೆ. ನೋಟಿಫೈ ಮಾಡಿ
ಇಂಥ ಪಂಚಾಯತಿನಲ್ಲಿ ಇಂಥ ಕೆಲಸ ತಗೋಬೇಕು ಅಂತ ಹೇಳ್ತದೆ. ಅಲ್ಲಿ ತಗೋಬೇಕು. ಅದರಿಂದ ಈ ಗ್ರಾಮೀಣ ಪ್ರದೇಶದ ಕೂಲಿಕಾರರಿಗೆ ಕೆಲಸ ಕಿತ್ಕೊಂಡಾಗ್ತದೆ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ದಟ್ 60 ದಿನ ವರ್ಷದಲ್ಲಿ ಕೃಷಿ ಚಟುವಟಿಕೆಗಳು ಬರ್ತದೆ, ಅಲ್ಲಿ ಮಾಡಬಾರದು ಅನ್ನೋದು ಅಲ್ವಾ? Is it not a fact? It is a fact. ಆಮೇಲೆ ನೀವು 125 ದಿನ ಕೊಡ್ತೀವಿ ಅಂತ ಹೇಳಿದಿರಿ. 125 ದಿನ ಕೊಡ್ತೀವಿ ಅಂತ ಹೇಳಿದಿರಿ. ನೀವೇನ್ ಮಾಡಿದಿರಿ? ಕೂಲಿ ಎಲ್ಲನೂ ಕೂಡ 100% ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಈಗ ರಾಜ್ಯ ಸರ್ಕಾರ 40 ಕೊಡಿ, ಕೇಂದ್ರ ಸರ್ಕಾರ 60 ಕೊಡಿ. ಇಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. It is nothing but centrally sponsored scheme. 60 ದಿನ ಲೀವ್ ಅಲ್ಲ, ನಿಮಗೆ ಕೃಷಿ ಚಟುವಟಿಕೆಗಳು ನಡೀತವೆ, ಅದರಿಂದ ಮಾಡಬಾರದು ಅಂತಕ್ಕಂಥದ್ದು. ಇಲ್ಲ ಕೂತ್ಕೊಳ್ಳಿ ನೀವು, ಆಮೇಲೆ ಮಾತಾಡುವಾಗ ನೀವು ಮಾತಾಡಿ. ನೆಕ್ಸ್ಟ್ ನೀವೇ ಮಾತಾಡಿ. ನಿರುದ್ಯೋಗದ ಗ್ಯಾರಂಟಿ ಇದೆಯಾ? 60 ದಿನ ನಿರುದ್ಯೋಗದ ಗ್ಯಾರಂಟಿ ಇದೆಯಾ? ಆಯ್ತು, ನೆಕ್ಸ್ಟ್ ಮಾತಾಡೋದು ಯಾರು ರೆಕಮೆಂಡ್ ಮಾಡ್ಲಪ್ಪ? ನಾವು ಯಾವನಾರಲ್ಲಿ ಶರದ್ ಪವಾರ್ ಮಾತಾಡ್ಲಿ, ಯಾವನಾರು ಮಾತಾಡ್ಲಿ, ಅಜಿತ್ ಪವಾರ್ ಅಜಿತ್ ಪವಾರ್ ಇಲ್ಲ ಈಗ. ಆಯ್ತು, ನಿಮ್ ಕೂಡ ಅಲ್ಲಿಗೆ ಹೋಗ್ಬೇಕಾ? ಅರ್ಜೆಂಟ್ ಇದ್ದೀರಾ? ಶರದ್ ಪವಾರ್ ಅವರು ಮಾತಾಡ್ಲಿ, ಫಡ್ನವೀಸ್ ಅವರು ಮಾತಾಡ್ಲಿ, ಯಾರು ಮಾತಾಡ್ಲಿ, ಯಾರು ವರದಿ ಕೊಡ್ಲಿ. ಈಗ ನೀವು ನಿಮ್ಮ ಇವರಿದ್ರಲ್ಲ, 12 ವರ್ಷದಿಂದ 11.5 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು. ಈಗ ಜ್ಞಾನೋದಯ ಆಯ್ತಾ? ಈಗ ಜ್ಞಾನೋದಯ ಆಯ್ತಾ? ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರು ತೆಗೆದಾಕದು ಈಗ ಜ್ಞಾನೋದಯ ಆಯ್ತಾ? ನೆಕ್ಸ್ಟ್ ನೀವಲ್ವಾ? ನಾನು ಈಲ್ಡ್ ಆಗೋದಿಲ್ಲ. ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಈಲ್ಡ್. ನಮ್ಮ ಸ್ಪೀಕರ್ದು ಸಮಸ್ಯೆ, ನನಗೆ ಮುಂದಕ್ಕೆ ಹೋಗಿ ಅಂತಾರೆ. ನಿಮ್ಗೆ ಒಂದ್ಸರಿನ ಮುಂದಕ್ಕೆ ಹೋಗು ಅಂತ ಹೇಳಿ ಹಿಂದೆ ಬಾ ಅಂತ. ಬಿಕಾಸ್ ನಾನು ರೆಲೆವೆಂಟ್ ಆಗಿ ಮಾತಾಡ್ತಾ ಇದ್ದೀನಿ, ಅದರಿಂದ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನೀವು ಇರ್ರಿಲೆವೆಂಟ್ ಆಗಿ ಮಾತಾಡ್ತೀರಿ, ಅದಕ್ಕೋಸ್ಕರವಾಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ಮಾತಾಡಿರಪ್ಪ. ನಿಮ್ಗೇನಾಗಿದೆ? ಪ್ರತಿ ಪಂಚಾಯತಿಗೆ ಕನಿಷ್ಠ 1 ಕೋಟಿ ಕೆಲಸ ಆಯ್ತು ನಡೀತಿತ್ತು. 1 ಕೋಟಿವರೆಗೂ ಕೆಲಸ ನಡೀತಾ ಇತ್ತು. ಪುಟ್ರಂಗ್ ಶೆಟ್ಟಿ ಅವರೇ, ಈಗ 2 ಕೋಟಿ ಸರಾಸರಿ 1 ಕೋಟಿ ಕೆಲಸ ನಡೀತಾ ಇತ್ತು. ಈಗ ಅದಿಲ್ಲ. ಯಾಕಂತಂದ್ರೆ ಅನೇಕ ರಾಜ್ಯಗಳು ಇವತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾವೆ. ಕೇಂದ್ರ ಸರ್ಕಾರದ ಅನುದಾನನೂ ಕೊಡಲ್ಲ, ನಮಗೆ ಕೊಡಬೇಕಾಗಿರೋದನ್ನೂ ಕೊಡಲ್ಲ. ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡೋದನ್ನೂ ಕೊಡಲ್ಲ. ಅನ್ಯಾಯ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ 15ನೇ ಹಣಕಾಸು ಆಯೋಗ ಮುಗೀತು. ಈಗ 15ನೇ ಹಣಕಾಸಿನಲ್ಲಿ ನಮಗೆ 1,25,000 ಕೋಟಿ ರೂಪಾಯಿ ನಷ್ಟ ಆಗಿದೆ.
ಈಗ KJM-ನಲ್ಲಿ ಎಷ್ಟು ಬರಬೇಕಪ್ಪ? 15,000. ಯಾವ ವರ್ಷದ್ದು ಇದು? ಕಳೆದ 2.5 ವರ್ಷದಿಂದ 15,000 ರೂಪಾಯಿ ಬಂದಿಲ್ಲ. ನೋಟ್ ಮಾಡಿ ಮತ್ತೆ ಮಾತಾಡಿ. 15,000 ಕೋಟಿ 15,000 ಕೋಟಿ ಬಂದಿಲ್ಲ. ಮೊನ್ನೆನೂ ಹೋಗಿದ್ರು. ನೀವು ಮತ್ತೆ ಮಾತಾಡಿ ಇವ್ರೆ. ಎಲ್ಲ ಬಂದಿದೆ. ವಿಲೇಜ್ ಮೂವ್ ಮಾಡ್ತಾ ಇದೀವಿ ನಾವಲ್ಲಿ. ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಮಂತ್ರಿಗಳಲ್ಲಿ. ಎಲ್ಲ ಯುಸಿಗಳಿರ್ಬಹುದು, ಎಲ್ಲರೂ ಇರ್ಬೋದು. ಜಾನೇಂದ್ರ ಅವರೇ ಆಯ್ತು ಸರ್. ಯಾವಾಗ ಕೊಡ್ಬೇಕಾಗಿತ್ತು, ಯಾವಾಗ ಕೊಟ್ಟಿದ್ದಾರೆ? ಈಗ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ದುಡ್ಡು ಕೊಡೋದನ್ನ ನಾವು ಕೊಟ್ಟಿದೀವಿ. ಅಂದ್ರೆ ನಾವು ರಾಜ್ಯ ಸರ್ಕಾರ ದುಡ್ಡು ಹೆಂಗ್ ಬೇಕಂಗ್ ಕೊಡ್ಬೋದಾ? ಬಿಲ್ ರೇಸ್ ಆದ್ಮೇಲೆ ತಾನೇ ಕೊಡ್ಬೇಕು. ಅಂದ್ರೆ ರಾಜ್ಯ ಸರ್ಕಾರದ 15,000 ಕೋಟಿ ರೂಪಾಯಿ ನಾವು ಮನ್ಸಿಗೆ ಬಂದಂಗೆ ಕೊಟ್ಟಿದೀವಾ? ಹೆಂಗೆ ಬಿಲ್ ರೇಸ್ ಆಗುತ್ತೆ? ಬಿಲ್ ರೇಸ್ ಆದ್ಮೇಲೆ ನಾವು ಪಾವತಿ ಮಾಡ್ಬೇಕಲ್ಲ. ಅಲ್ಲ, ನೆಕ್ಸ್ಟ್ ನೀವು ಮಾತಾಡೋದು ಮಾತಾಡಿ. ರೆಕಾರ್ಡಿಂಗ್ ಹೋಗ್ತಾ ಇದೆ. ನೆಕ್ಸ್ಟ್ ನೀವು ಮಾತಾಡೋದು ಮಾತಾಡಿ. UC ಯುಟಿಲೈಸೇಷನ್ ಸರ್ಟಿಫಿಕೇಟ್ ಇದೆಯಲ್ಲ, ಅದನ್ನೆಲ್ಲ ಕೊಟ್ಟಿ ಕೇಳ್ತಾ ಇರೋದು. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದೇನೆ ಕೇಳ್ತಾ ಇದ್ದೀವ. ಹಾಗಾದ್ರೆ 2023-24ರಲ್ಲಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ. ಇದಕ್ಕೆ ಯಾಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬೇಕು? ಸೈಲೆಂಟ್ ಮಾತಾಡ. ಇದು ಯಾವ ಕೊಡಬೇಕು? ಈಗ 2023-24ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಜ್ಞಾನೇಂದ್ರ ಶಬ್ದ ಕೊಟ್ರೇನ್ರಿ? ಅಲ್ಲಲ್ಲ, ಇದಕ್ಕೆ ಕೊಟ್ಟಿಲ್ಲ. ಇದಕ್ಕೆ ಯಾವ UC ಬೇಕಾಗಿತ್ತು? ಇದಕ್ಕೆ ಯಾವ UC ಬೇಕಾಗಿತ್ತಪ್ಪ? ಕೊಟ್ಟೇ ಇಲ್ಲ. ಇವತ್ತಿನವರೆಗೂ ಕೊಟ್ಟಿಲ್ಲ. ಆಮೇಲೆ ಜೀರಾಮ್ಜಿಗೆ ಬರೋದು ಅವ್ರು ಕೇಳ್ದತ್ ಹೇಳ್ತಾ ಇದ್ದೀನಿ. ನೀವು ಲೋಯರ್ನಲ್ಲೇ ಇದ್ದಾರ ಅವ್ರು? ನೀವೆಲ್ಲ ಲೋಯರ್ನಲ್ಲೇ ಇರೋದು. ಗೊತ್ತಾಗುತ್ತಲ್ಲ, ಈಗ ನೀವೆಲ್ಲ ಗೊತ್ತಾಗುತ್ತಲ್ಲ, ಬೆಳಿಗ್ಗೆಯಿಂದ ಎಲ್ಲ ಗೊತ್ತಾಗಿದೆಯಲ್ಲ. ನೀವು ಲೋಯರ್ ಸೆಕೆಂಡ್ರಿನಲ್ಲೇ ಇರೋದು. ಅಪ್ಪರ್ ನೀವು ಮೇಲಕ್ಕೆ ಬರೋದೇ ಇಲ್ಲ ನೀವು. ಏನು ಆಗಿಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ನಿಮಗೆ ಇವತ್ತವರೆಗೆ ಜನ ಆಶೀರ್ವಾದ ಮಾಡಿಲ್ಲ. ಆಶೀರ್ವಾದದಿಂದ ಪಾರ್ಲಿಮೆಂಟ್ ಹೇಳಿ ಸರ್. ಪಾರ್ಲಿಮೆಂಟ್ ಹೇಳಿ ಸರ್. ಎಷ್ಟು ಕ್ಷೇತ್ರ ಲೀಡ್ ಆಯ್ತು? ಇಬ್ರು ಒಂದಾಗಿ ಬಿಜೆಪಿ ಅವರು ಸಭಾ ನಾಯಕರು, ಪ್ರತಿಪಕ್ಷ ನಾಯಕರು ಮತ್ತು ನೀಯಾಕೆ ಅಡ್ಡಪಡಿಸಿ? ಸುರೇಶ್ ಗೌಡ, ಮುಂದುವರಿಸಿ. ಯೂನಿವರ್ಸಿಟಿ ಅಲ್ಲ, ಇದು ಅಸೆಂಬ್ಲಿ. ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ಈಗ 15th ಫೈನಾನ್ಸ್ ಕಮಿಷನ್ ನಲ್ಲಿ 11,495 ಕೋಟಿ ಕೊಡಬೇಕಾಗಿತ್ತು. ಅದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಯಾವ್ದು ಬೇಕಾಗಿತ್ತಪ್ಪ? ಅದಕ್ಕೇನು ಬೇಕಾಗಿತ್ತು? ಯಾವಾಗ ಹೇಳಿದ್ದು? 5 ವರ್ಷದ ಹಿಂದೆ ಶಿಫಾರಸು ಮಾಡಿದ್ದದು. ಅದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬೇಕಾಗಿತ್ತ? ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬೇಕಾಗಿತ್ತ? ಅದಕ್ಕೆ ಕೊಟ್ಟಿಲ್ಲ. ಪ್ಲೀಸ್, ಐ ಆಮ್ ನಾಟ್ ಯೀಲ್ಡಿಂಗ್. ಐ ಆಮ್ ನಾಟ್ ಯೀಲ್ಡಿಂಗ್. ಐ ಆಮ್ ವೆರಿ ಸ್ಟ್ರಿಕ್ಟ್. ನೋಡಿ, ಇಲ್ಲಿ ಶಬ್ದ ಮಾಡಬೇಡಿ. ಸನ್, ದಟ್ಸ್ ಎ ಡಿಫರೆಂಟ್ ಥಿಂಗ್. ನಾವು ಸ್ನೇಹ ಇದ್ರೆ ಬೇರೆ ಮಾಡೋಣ. ನಿಮ್ ಫಾದರ್ಗೆ ಹೇಳು, ಬಹಳ ಸ್ಟ್ರಿಕ್ಟ್ ಆಗಿದ್ರು ಅಸೆಂಬ್ಲಿನಲ್ಲಿ ಅಂತ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಪ್ರತಿ ಗ್ರಾಮವೂ ಕೂಡ ಈ ಯೋಜನೆ ಪಡಿಬಹುದಾಗಿತ್ತು.
ಈಗ ಅದು ಇದೆಯಾ? ಇಲ್ಲ. ಕೇಂದ್ರ ಸರ್ಕಾರ ಅಧಿಸೂಚಿಸಲ್ಪಟ್ಟ ಗ್ರಾಮಗಳಲ್ಲಿ ಮಾತ್ರ ಕಾರ್ಮಿಕರು ಕಾಯ್ದೆಯಲ್ಲಿ ಉದ್ಯೋಗದ ಲಾಭ ಪಡೆಯುತ್ತಾರೆ. ಈಗ ಆಕ್ಟ್ ಪ್ರಕಾರದಲ್ಲಿ ವರ್ಷದ ಸರ್ವ ಋತುವಿನಲ್ಲೂ ಕೆಲಸ ಸಿಗ್ತಾ ಇತ್ತು. ವರ್ಷದ ಸರ್ವ ಋತುವಿನಲ್ಲೂ ಕೆಲಸ ಸಿಗ್ತಿತ್ತು. ಈಗ ಕೆಲಸ ಸಿಗಲ್ಲ. 60 ದಿನ ರಜಾ ಇದೆ, ಬರೀ 10 ತಿಂಗಳು ಮಾತ್ರ, ವರ್ಷದಲ್ಲಿ 10 ತಿಂಗಳು ಮಾತ್ರ ಕೊಡ್ತಕ್ಕಂಥದ್ದು. ಆಮೇಲೆ ಈ ಕೂಲಿ ಇದೆಯಲ್ಲ, ಹೆಣ್ಮಕ್ಳಿಗೂ ಸಮ ಗಂಡು ಮಕ್ಳಿಗೂ ಸಮ ಅಷ್ಟೇ ಕೊಡ್ತಾ ಇದ್ದದ್ದು. ಒಂದೇ ರೀತಿಯಲ್ಲಿ ಹೆಣ್ಮಕ್ಳಿಗೂ ಈಕ್ವಲ್ ಆಗಿ ಹೆಣ್ಮಕ್ಳಿಗೂ ಕೂಡ ಈಕ್ವಲ್ ಆಗಿ ಕೊಡ್ತಾ ಇದ್ರು. ಅದು ಹೋಗ್ತದೆ ಏನೋ ಹೇಳಕ್ಕಾಗಲ್ಲ. ಆಮೇಲೆ ಕೂಲಿನ ಬೆಲೆ ಏರಿಕೆಗೆ ಸರಿದೂಗಿಸ್ತಿತ್ತು. ಬೆಲೆ ಏರಿಕೆ ಇದೆಯಲ್ಲ, ಆ ಬೆಲೆ ಏರಿಕೆಗೆ ಸರಿದೂಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಕೂಲಿಗೆ ಯಾವುದೇ ಖಾತ್ರಿ ಇಲ್ಲ. ಈಗಿನ ಆಕ್ಟ್ ಪ್ರಕಾರ ಕೂಲಿಗೆ ಯಾವುದೇ ಖಾತ್ರಿ ಇಲ್ಲ. ಈಗ ಹೆಂಗೆ ನಿರ್ಧಾರ ಆಗ್ತದೆ ಅಂತಂದ್ರೆ, ಗ್ರಾಮ ಪಂಚಾಯತಿಗೆ ಗ್ರಾಂಟ್ ಕೊಡ್ತಾರಲ್ಲ, ಆ ಗ್ರಾಂಟ್ ಮೇಲೆ ನಿರ್ಧಾರ ಆಗ್ತದೆ. ಆಮೇಲೆ ವೇತನ ಎಲ್ಲ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಕೂಲಿ ಎಲ್ಲ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಈಗ 60 ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40 ಅಂತ ಮಾಡಿದ್ದಾರೆ. ಅಶೋಕ ಎಲ್ಲೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದೆ ನಾನು. ಇವರು 40% ಕೊಡಕ್ಕಾಗ್ದೇನೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ ಅಂತ. ಅಲ್ಲ ಹೇಳದ್ದು, ಹೇಳಿದೆಯಾ ಇಲ್ವಾ ಇದನ್ನ? ಇಲ್ಲ, ಬೇಡ ಬಿಡಪ್ಪ. ಈಗ ಅನುದಾನದ ಕೊರತೆ ಎದುರಿಸ್ತಾ ಇದ್ದಾವೆ ಫೈನಾನ್ಸ್, ಅನೇಕ ರಾಜ್ಯಗಳು ಎದುರಿಸ್ತಾ ಇದ್ದಾವೆ. ಯಾಕಂತಂದ್ರೆ 16ನೇ ಹಣಕಾಸಿನ ಆಯೋಗದಲ್ಲೂ ಕೂಡ 41% ಕೊಟ್ಟಿರೋದು. ನಾವು ಜಾಸ್ತಿ 50% ಕೊಡಿ ಅಂತ ಹೇಳಿದ್ದು. ಯಾಕಂದ್ರೆ ನರೇಂದ್ರ ಮೋದಿಯವರು ಕೂಡ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಇರುವಾಗ 50% ಕೊಡಿ ಅಂತ ಒತ್ತಾಯ ಮಾಡಿದ್ರು. ಕೊಡ್ಲಿಲ್ಲ, ಆದ್ರೆ ಒತ್ತಾಯ ಮಾಡಿದ್ರು. ಆಯ್ತಾ ಇಲ್ಲಪ್ಪ. ಈಗ ಮುಖ್ಯಮಂತ್ರಿ ಆಗಿರುವಾಗ ಒಂದು ಸ್ಟ್ಯಾಂಡು, ಪ್ರಧಾನಮಂತ್ರಿ ಆದಾಗ ಇನ್ನೊಂದು ಸ್ಟ್ಯಾಂಡಾ? ಮುಖ್ಯಮಂತ್ರಿ ಆಗಿರುವಾಗ ಯಾವ ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡು, ರೂಲಿಂಗ್ ಪಾರ್ಟಿ ಅದೇ ಸ್ಟ್ಯಾಂಡು ಪ್ರಧಾನಮಂತ್ರಿ ಆಗಿ ಇರ್ಬೇಕಲ್ಲ. ಅದು ಇಲ್ಲ. ಆಮೇಲೆ ಮನ್ರೇಗಾದಲ್ಲಿ ಆಸ್ತಿಗಳನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸಗಳನ್ನು ತಗೋತಾ ಇತ್ತು. ಹೊಸ ಕಾಯ್ದೆಯಲ್ಲಿ PM ಗತಿಶಕ್ತಿ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಸ್ಥಳೀಯ ಪಂಚಾಯಿತಿ ಕಾರ್ಮಿಕರನ್ನು ಪೂರೈಕೆ ಮಾಡುವ ಏಜೆಂಟ್ರುಗಳಂತೆ ಮಾಡಲಾಗಿದೆ. ದೊಡ್ಡ ದೊಡ್ಡ ಕೆಲಸಗಳು ತಗೋತಾರೆ. ಈಗ ಅದಕ್ಕೆ ನಾನು ಹೇಳೋದು, ಡಿಮ್ಯಾಂಡ್ ಬೇಸ್ಡ್ ಸ್ಕೀಮಿಂದ ಈಗ ಸಪ್ಲೈ ಬೇಸ್ಡ್ ಸ್ಕೀಮ್ ಆಗೋಗ್ಬಿಟ್ಟದೆ. ಅಲೋಕೇಶನ್, ಸಪ್ಲೈ ಬೇಸ್ಡ್ ಎರಡು ಒಂದೇ. ಅದಕ್ಕೆ
ಆಮೇಲೆ ಗುತ್ತಿಗೆದಾರರಿಗೆ ಅವಕಾಶ ಇರಲಿಲ್ಲ. ಈಗ ಗುತ್ತಿಗೆದಾರರು ಅವಕಾಶ ನೀಡಲಾಗಿದೆ. ಆಮೇಲೆ ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಇದ್ದ ಎಲ್ಲ ಅಧಿಕಾರಿಗಳಿದ್ದವು. ಈಗ ಹೊಸ ಕಾಯ್ದೆ ಪ್ರಕಾರ ಈ ಅಧಿಕಾರಿಗಳನ್ನು ಕಿತ್ತುಕೊಂಡು ಕೇವಲ ದೆಹಲಿಗೆ ಮಾತ್ರ ಅಧಿಕಾರವನ್ನು ಒದಗಿಸುವ ಮೂಲಕ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಸಂಪೂರ್ಣ ಧ್ವಂಸ ಮಾಡಲಾಗಿದೆ. ಇದು ಹಳೆ ಕಾಯ್ದೆಗೂ ಮನ್ರೇಗಾಗೂ ವಿಬಿಜಿ ರಾಮ್ಜಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು. ಆಗ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಗ್ತದೆ. ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆಯಾಗುತ್ತದೆ. ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ ತಳ್ಳಲ್ಪಡುತ್ತಾರೆ. ಕನಿಷ್ಠ ವೇತನ ಇಲ್ಲದೇನೆ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ ತಳ್ಳಲ್ಪಡುತ್ತಾರೆ. ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗುತ್ತದೆ. ಏನಿದು ಏನ್ ಪದ್ಧತಿ ಏನು ಯಾವ ಯಾರು ಕಲ್ಸಾರ ನಿಮ್ಗೆ ಸಂವಿಧಾನ ಎಷ್ಟು ಶಿಸ್ತಾರ ಗೊತ್ತೈತಿ ನಿಮ್ಗೆ? ಒಬ್ರು ಸಭಾನಾಯಕರು ಮಾತಾಡುವಾಗ ಹೆಂಗ ನಡ್ಕೋಬೇಕು ಅನ್ನೋ ಗೌರವ ಗೊತ್ತಲ್ವಲ್ರಿ ನಿಮ್ಗೆ? ಗೌರವದಿಂದ ಇರ್ರಿ ವಿಧಾನಸಭೆಯಲ್ಲಿ. ಏನ್ರಿ ಇದು? ಏನು ನೀವು ಏನ್ರಿ ಅವ್ರು ಸಭಾನಾಯಕರ್ರಿ? ಏನಿದು ಪ್ರಜಾಪ್ರಭುತ್ವನ ಏನು? ಏನ್ ನೀವು ಇದೇ ತಾಳ್ರಿ ಅಧ್ಯಕ್ಷರ, ಇದು ಏನ್ ನಡೀತಾ ಇತ್ರಿ? ಇದು ಸದನ ಸತ್ಯ ಇದೇನ್ರಿ ಇದು? ಒಬ್ರು ಮುಖ್ಯಮಂತ್ರಿಗಳೆಲ್ಲ ಎದ್ದು ನಿಂತ್ಕೊಂಡು ಅದನ್ನ ತಳಗಡೆ ಕೂತ್ಕೊಂಡು ತಡ್ರಿ ಕೂಗ್ತಾರಲ್ರಿ, ತಳಗಡೆ ಕೂತ್ಕೊಂಡು ಕೂತ್ಕೊಳ್ಳಿ. ಏನ್ರಿ ಇದು? ಏನಂತಾರೆ ಇದು? ನಾವು ಏನು ನೋಡಿಲ್ಲ ಬಿಡ್ರಿ ಇಂತದ. 343 ಪ್ರಕಾರ ಯಾರು ಮಾತಾಡ್ತಾರೆ ಸದಸ್ಯರು ಏನಾರ ಹೇಳ್ಕೊಳ್ಳಿ. ಒಬ್ಬ ಸಭಾನಾಯಕ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾರೆ, ಸದನ ನಡೆಯಕ್ ಬಿಡಲ್ಲ. ಅವ್ರ ಹೆಸರು ಹೇಳಿ ಅವ್ರ ಹೊರಗಡೆ ಹಾಕಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಎದ್ದಾಚಗಡೆಗೆ ಹೋಗೋಣ. ಸಭಾಧ್ಯಕ್ಷ, ನೀವು ಲೀನಿಯನ್ಸ್ ಕೊಟ್ಟಷ್ಟು ಜಾಸ್ತಿ ಆಗ್ತಾ ಇದೆ. ಇರುತ್ತೆ. ಟೂ ಮಚ್ ಸಭಾನಾಯಕರೇ ನೋಡಿ, ಹಾಗಾಗಿ ದಿಸ್ ಇಸ್ ಟೂ ಮಚ್. ನೀವು ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಬೇಕು ಸಭಾಧ್ಯಕ್ಷ. ನೀವು ಅವಾಗಿಂದ ಎಚ್ಚರಿ ಹೇಳೋದು ನಿಮ್ಮ ಮಾತುಗಳಿಗೆ ಬೆಲೆ ಸಭಾಧ್ಯಕ್ಷ, ಮಾನ್ಯ ಒಂದು ನಿಮಿಷ. ಈಗ ಮಾನ್ಯ ನಾಯಕರು ಇವಾಗ ಮಾತಾಡ್ತಾ ಇದ್ದಾರೆ, ನಾವು ಅಂತ ಹೇಳ್ತೀವ. ಸಣ್ಣ ಮಕ್ಕಳು ಸಭಾಧ್ಯಕ್ಷ ಗೌರವಯುತವಾಗಿ ನಡ್ಕೊಬೇಕು. ಜೋಕರ್ಸ್ ಅಲ್ಲ ಇದು. ಜೋಕರ್ಸ್ ಕುತ್ಕೊಳ್ಳೋದಲ್ಲ. ಸೀರಿಯಸ್ ಆಗಿ ಸೀರಿಯಸ್ ಆಗಿ ನಡ್ತೀರಿ. ಹೇಳ್ತಾರೆ ನೀನೆಲ್ಲ ಸುಮ್ಮರಪ್ಪ, ಲಾಸ್ಟ್ ಒಳಗಡೆ ಸುರೇಶ್ ಅವರೇ ಮಾಡಿದ್ದೆ ಮಾಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ನೋಡಿ, ಸ್ಥಾನಕ್ಕಾದ್ರೂ ಬೆಲೆ ಬೇಕು. ಆಯ್ತಪ್ಪ, ಸ್ಥಾನಕ್ಕೆ. ಈಗ ನೀವೇನಂತಲ್ಲ, ಹಿಂದೆ ಕೂತ ಕೆಲವರು ಒಂದ್ಸರಿ ಅವ್ರು ಗೊತ್ತಿಲ್ಲದ ಮ್ಯೂಚುರೇಟ್ ಅಂತ ಗೊತ್ತಾಗುದಿಲ್ಲ. ಫಸ್ಟ್ ಟೈಮ್ಸ್ ಎಲ್ಲ ಬಂದಿರ್ತಾರೆ. ನೀವೊಂದು ಅರ್ಥ ಮಾಡಿಕೊಳ್ಬೇಕು. ಅವ್ರ ವಿಚಾರ ಹೇಳುವಾಗ ನಿಮ್ಗೆ ಏನು ನೋಟ್ ಮಾಡಿ, ನಿಮ್ಗೆ ನಾಳೆ ಮಾತಾಡ್ಬೇಕಾದ್ರೆ ಏನ್ ಬಗ್ಗೆ ಮಾತಾಡ್ಬೋದು ಸ್ಪಷ್ಟ ಕೊಡ್ಬೋದು. ಆದರೆ ಒಂದು ಸಲ ಪ್ರತಿಯೊಂದು ಶಬ್ದ ಕೂಡ ನೀವು ಒಂದೊಂದು ಶಬ್ದದಲ್ಲಿ ಮಾಡಿಕೊಂಡು ಹೋದ್ರೆ ವಾಟ್ ಈಸ್ ಯುವರ್ ಇಮೇಜ್, ವಾಟ್ ಈಸ್ ಯುವರ್ ಪರ್ಸನಾಲಿಟಿ? ನಿಮ್ಮ
ಅವ್ರು ಯಾವ ಇವಾಗ ಮಾತಾಡಿದ್ರು, ಯಾರು ಕೂಡ ಮಾತಾಡಲಿಲ್ಲ ಅಲ್ಲ. ನೀವು ಕೂತ್ರೆ ಸಾಕು, ನಿಮ್ಮ ಮೆಂಬರ್ಸ್ಗೆಲ್ಲ ಕೂಡ ಹೇಳಬೇಕಲ್ಲ. ಅಲ್ಲಿ ಕೂಡ ಎಲ್ಲರೂ ಕೂಡ ಇವತ್ತು ಹೇಳ್ತಾರೆ. ಸಲಗಾರ್ ಆಯ್ತು, ಒಮ್ಮೆ ನಾನು ನಿಮ್ಮ ಹತ್ರ ಕೇಳ್ತೇನೆ, ಒಂದು ಸೆಕೆಂಡ್. ನೀವು ಆಗಾಗ ಮಾತಾಡ್ತಿದ್ದೀರಿ, ಒಮ್ಮೆ ಎದ್ದು ನಿಲ್ಲಿ, ಒಮ್ಮೆ ಆಯ್ತು. ಫುಲ್ ಫಾರ್ಮ್ ಹೇಳಿ, ವಿ ಬಿ ರಾಮ್ಜಿದ್ ಫುಲ್ ಫಾರ್ಮ್ ಹೇಳಿ. ವಿಕಸಿತ ಭಾರತ್. ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ. ನಾ ಹೇಳ್ತೀನಿ ಸರ್, ನಾ ಏನು ಡಿಸ್ಟರ್ಬ್ ಅಂತೂ ಮಾಡಿಲ್ಲ. ಆಯ್ತು. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್. ವೆಯ್ಟ್ ಅಪ್ಪ, ಗ್ರಾಮೀಣ ಅಧ್ಯಕ್ಷರೇ, ಈ ರೀತಿ ಕ್ಲಾಸ್ ತಗೊಳ್ಳಿ. ಈ ರೀತಿ ಆಯ್ತು. ಒಂದ್ ಸೆಕೆಂಡ್, ನೀವು ನನಗೆ ಒಂದು ಟೈಮ್ ಕೊಡಿ ಅಧ್ಯಕ್ಷರೇ. ಈಗ ಒಂದು ಗಂಟೆ ಟೈಮ್ ಕೊಡ್ರಿ ಅಧ್ಯಕ್ಷರೇ. ಏನು ಮಹಾತ್ಮ ಗಾಂಧೀಜಿ ಹೆಸರು ಆಯ್ತು, ಕೊಡ್ತೇನೆ. ಆಯ್ತು, ಒಂದೂವರೆ ಗಂಟೆ ನೀವೀಗ ಈಗ ಕೊಟ್ಟಿಲ್ಲ ಸರ್. ನಾನು ನಿಮ್ಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಬಗ್ಗೆ ರಾಜ್ಯ ಬಗ್ಗೆ ಆಯ್ತು, ಅದನ್ನ ನಾನು ಹೇಳಿದ್ದು ನೋಡಿ. ಒಂದ್ ಸೆಕೆಂಡ್, ಮುಖ್ಯಮಂತ್ರಿ ಡಿಸ್ಟರ್ಬ್ ಮಾಡಿಲ್ಲ. ಆಯ್ತು, ಒಂದ್ ಸೆಕೆಂಡ್. ನನಗೆ ಯಾಕಂದ್ರೆ ಗೊತ್ತಿಲ್ಲ. ಆಯ್ತು, ಏನು ಆಯ್ತಪ್ಪ ನವೀನ್. ಆ ಸಲಗಾರ ಕೂತ್ಕೊಳ್ಳಿ, ನಿಮ್ ಕೊಡುವ. ಈಗ ನೀವು ಸರಿ ಹೇಳಿದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಎರಡು ನಿಮ್ಗೆ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಮನೆ ಮಕ್ಕಳು ಮಾತಾಡ್ಸಿ. ಯಾರಿಗೂ ಡಿಸ್ಟರ್ಬ್ ಮಾಡಬೇಡಿ. ಅಧ್ಯಕ್ಷರೇ, ನಮಗೂ ವ್ಯಂಗ್ಯವಾಗಿ ಮಾಡೋದು ವ್ಯಂಗ್ಯವಾಗಿ ಮಾತಾಡೋದು ಬರ್ತದೆ. ನೀವು ಮಾತಾಡುವಾಗ ನಮಗೆ ಡಿಸ್ಟರ್ಬ್ ಮಾಡೋದು ಬರ್ತದೆ. ಅದನ್ನು ದಯಮಾಡಿ ನಾವೆಲ್ಲರೂ ಕೂಡ 2 ಲಕ್ಷ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. 2 ಲಕ್ಷ ಜನ ನೋಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಯಾವ ಥರ ಬಿಹೇವ್ ಮಾಡಬಹುದು ಇಲ್ಲಿ ಅಂತ. ಅವರೆಲ್ಲ ಏನಂದ್ಕೋತಾರೆ, ಈ ರಾಜ್ಯದ ಜನ ಏನಂದ್ಕೋತಾರೆ? ದಯಮಾಡಿ ಹಂಗೆಲ್ಲ ಸ್ವಲ್ಪ ದೊಡ್ಡತನದಿಂದ ನಡ್ಕೊಳ್ತಕ್ಕಂಥದ್ದು ಕೂತ್ಕೊಳ್ತಕ್ಕಂಥದ್ದು ಮಾಡಬೇಕು. ನಾವೆಲ್ಲ MLAಗಳು, ಜನಪ್ರತಿನಿಧಿಗಳು. ನಿಮ್ಗೆ ಕೇಳಿಸಲ್ಲ, ಮುಂದಿನ ನಾನು ಮಾತಾಡುವಾಗ ಗೊತ್ತಾಗತ್ತೆ. ಆಯ್ತು. ನೀವು ನಿಮ್ದೇನು ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಮಾತಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಅವ್ರನ್ನ ಕರೆಕ್ಟಾಗಿ ಗುರಿ ಅದು ಬೇಡ. ನೀವು ಇಲ್ಲಾರು ಗುರಿ ಇಟ್ಕೊಳ್ಳಿ. ಮುಂದೆ ಜ್ಞಾನೇಂದ್ರನ ಯಾರನ್ನ ಬೇಕಾದ್ರೂ ಇಟ್ಕೊಳ್ಳಿ. ನೀವು ಅಲ್ಲಿ ನೋಡ್ತೀರಾ, ಅವರು ನ್ಯಾಚುರಲ್ ಪ್ರವೋಕ್ ಆಗ್ತಾರೆ. ಅದಕ್ಕೆ ಬೇಡ, ನಾವು ಹಂಗೇನು ಮಾಡಲ್ಲ. ನಾನು ಅವ್ರನ್ನ ಯಾರು ಗುರಿ ಇಟ್ಕೊಳಲ್ಲ, ಏನಾದ್ರು ಎದುರುಗಡೆ ಮಾತಾಡ್ತೀನಿ. ಅದಕ್ಕೆ ನೀವು ಈ ಕಡೆನೇ ನೋಡ್ತಾ ಇರ್ತೀರಿ, ಈ ಕಡೆ ನೋಡ್ತಾ ಇರ್ತೀರಿ. ನೀವು ಆ ಕಡೆ ನೋಡ್ಬಿಡಿ. ಯಾರ ಕೂತಿದಾರಲ್ಲ ಅಲ್ಲಿ, ಯಾಕೆ ನೀವು ಮಾತಾಡ್ತೀರಿ ಇಲ್ಲಿ? PS ಅಲ್ಲ, RSS ನವ್ರು ಯಾರ ಕೂತ್ಕೋತಾರೆ ಅಲ್ಲಿ. ಹುಡುಕಿ ಸಾಕು ನಿಮಗೆ. ಸರ್ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಿಮಗೆ ಆಯ್ತಾಯ್ತು. ಮುಖ್ಯಮಂತ್ರಿಗಳೇ, ನಿಮಗೆಲ್ಲರೂ RSS ತರ ಕಾಣ್ತಾರೆ. ಏನ್ ಮಾಡೋಣ ನಾವು? ನಿಮಗೆಲ್ಲರೂ ಕಾಮಲೆ ಕಣ್ಣವ್ರು, ಎಲ್ಲರೂ ಹಳದಿ ಕಣ್ಣಂಗೆ, ನಿಮಗೆಲ್ಲರೂ RSS ಕಣ್ಣಂಗ್ ಆಗುತ್ತೆ. ಹೇಗೆ ನಮ್ಮ DK ಶಿವಕುಮಾರ್ ಗೊತ್ತಾಗುತ್ತೆ. ಕೂತ್ಕೊಳ್ರಿ, ಪ್ರಾರ್ಥನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ. ಕೂತ್ಕೊಳ್ಳಪ್ಪ. ನೀವು RSS ಅಂತ ಪಕ್ಕ RSS ಅಂತ ಗೊತ್ತು ನನಗೆ. ಓಕೆ, ಪಕ್ಕ RSS ಅಂತ ಗೊತ್ತು ನನಗೆ. ಮಾನ್ಯ ಅಧ್ಯಕ್ಷರೇ, ನಾನು ದುಷ್ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ದೆ. ಕನಿಷ್ಠ ದಲಿತ ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗುತ್ತದೆ. ಈ ಕಡೆ ನಾನು ನಿನ್ ನೋಡ್ಕೊಂಡು ಹೇಳ್ತಾ ಇದ್ದೀನಪ್ಪ, ನೀನ್ ಮಾತಾಡ್ಬೇಡ ಅಷ್ಟೆ. ಅವ್ರನ್ನ ಯಾರು ನೋಡ್ಕೊಂಡು ಮಾತಾಡೋದು.
ಇಲ್ಲ 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 ಅಲ್ಲ ಇಲ್ಲ, ಈಗ ನಿನ್ನೆ ನೋಡ್ಕೊಂಡು ಮಾತಾಡ್ತೀನಿ ಬೇಡ. ನಿನ್ನೆ ನೀನೊಬ್ಬನೇ ನೋಡ್ಕೊಂಡು ಅವ್ರಿಗೆ ನಿನಗೆ ಇಬ್ಬರಿಗೆ ನೋಡ್ಕೊಂಡು ಮಾತಾಡೋದು. ಇಲ್ಲಿ ಕೂತ್ಕೊತಾ ಇದ್ರು, ಇಲ್ಲಿ ನಾನು ಮೊದಲೇ ನೋಡಿದ್ದೆ ಒಂದ್ಸಾರಿ. ಅಲ್ಲೆಲ್ಲ ಕೂತಿರ್ಬೇಕು, ಅಲ್ಲೆಲ್ಲ ಕೂತಿರ್ಬೇಕು ಅಥವಾ ಈ ಕಡೆ ಕೂತಿರ್ಬೇಕು. ನಿನಗೆ ಚೀಟಿ ಕಳಿಸ್ಕೊಡ್ತಾರೆ ಯಾರೋ ಅವರು? ನಿಮ್ಮದು ಸಿಸಿ ಪಾಟೀಲ್ ಕೂತ್ಕೊಳ್ಳಿ, ಸಿಟ್ ಇನ್ ಪ್ಲೇಸ್. ನಿಮ್ಗೆ ಹೆಂಗೆ ಅಧಿಕಾರಿಗಳು ಕಳಿಸ್ತಾರೋ ನನಗೂ ಅಧಿಕಾರಿಗಳಿರಲ್ಲ ಅಲ್ಲಿ, ನೋಡಿ ಅಲ್ಲಿ ಅಧಿಕಾರಿಗಳಿರಲ್ಲ, ಈ ಕಡೆ ಅಧಿಕಾರಿಗಳಿರೋದು. ಅದಕ್ಕೆ ಐಡೆಂಟಿಫೈ ಮಾಡಿ ಯಾರು RSS ಅಂತ ನಂಗೆ ಗೊತ್ತಿಲ್ಲ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಅಶೋಕ ಯಾವಾಗಲೂ RSS ನವ್ರು ಬರ್ಕೊಟ್ಟ ಭಾಷಣನೇ ಓದೋದು. ಆಯ್ತು ಸರ್, ನಿಮ್ಗೆ ಇಷ್ಟು ತಪ್ಪು ಇನ್ಫಾರ್ಮೇಶನ್ ಇದ್ರೆ ರಾಜ್ಯದ ಗತಿ ಏನು ಸರ್? ಸರ್, ಇಷ್ಟು ತಪ್ಪು ಇನ್ಫಾರ್ಮೇಶನ್ ಇದ್ರೆ ಈ ರಾಜ್ಯದ ಗತಿ ಏನು ಸರ್? ಇಂಟೆಲಿಜೆನ್ಸ್ ಅವರು ಸರಿ ಇಲ್ಲ, ಇಂಟೆಲಿಜೆನ್ಸ್ ಸರಿ ಇಲ್ಲ. ಮಾಹಿತಿಗಳಿದ್ರೆ ರಾಜ್ಯದ ಗತಿ ಏನು ಮುಖ್ಯಮಂತ್ರಿಗಳೇ? RSS ಮಾತಾಡೋದು ಬಿಡಪ್ಪ. ಆಯ್ತು, ಕೂತ್ಕೊಳ್ಳಿ. ಪ್ರಿಯಾಂಕ್, ಅವರು ಬರ್ಕೊಡೋರೆಲ್ಲ RSS ಅಂತಾರೆ. ನಾನು ಈಗ ಮಾವಿನ ಗಿಡ ನೆಟ್ಬಿಟ್ಟು ಕಾಯಿ ಯಾವ್ದು ಬಿಡ್ತತೆ? ಮಾವಿನ ಕಾಯಿನೇ ಬಿಡೋದು. ನಾನು RSS ಮಾವಿನ ಹಂಗೆ ಬರ್ತದೆ. ಅದಕ್ಕೆ ಯಾರು ಬರ್ಕೊಡೋ ಅವಶ್ಯಕತೆ ಏನಿಲ್ಲ ಸರ್. ಅವರು ನನಗಿಂತ ಸೀನಿಯರು. ನಾನು 7 ಸರಿ MLA ಆಗಿದ್ದೀನಿ ಜನರ ಆಶೀರ್ವಾದದಿಂದ. ನನಗೂ ಅವ್ರಿಗೆ ಹೆಂಗೆ ಅಧಿಕಾರಿಗಳು ಎಲ್ಲ ಹೆಂಗೆ ಕೊಡ್ತಾರೋ ಅದೇ ರೀತಿ ನನಗೂ ಕೊಡ್ತಾರೆ. ಅದು ಬಿಟ್ಟು ಬೇರೆ ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ನನ್ನ ಹತ್ರ. ನಾನು ವಿರೋಧ ಪಕ್ಷದಲ್ಲಿ ಇದ್ನಲ್ಲ, ನನಗೆ ಯಾರು ಕೊಡ್ತಿರ್ಲಿಲ್ಲ. RSSಗೂ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನನಗೆ ಯಾರು ಕೊಡ್ತಿರ್ಲಿಲ್ಲ. ಸಂಬಂಧ ಇಲ್ಲ RSS. ಇನ್ ಮುಂದೆ ಸಿದ್ದರಾಮಯ್ಯನವ್ರು ಬರ್ಕೊಟ್ರೆ ಅದೇ ಓದ್ಬಿಡ್ತೀನಿ. ಓಕೆ, ನಾನು ಹೇಳ್ತಾರೆ ಎಲ್ಲಾರು. ಬೆಲ್ಲದವ್ರೆ ಅಲ್ಲ ನಮ್ಗೆ ಬಂದ್ ಸುದ್ದಿ ಹೇಳ್ತೇನೆ. ಯಾರೋ ಬರ್ಗೂರ್ ನಿನ್ಗೆಲ್ಲಪ್ಪ ನೀವು ಯಾಕೆ ಮಾತಾಡ್ಬೋದು ಸರ್? ಮುಖ್ಯ ಮುಂದುವರ್ಸ. ಆಯ್ತು ಬಿಡಿ, ಈಗ ನೀವು ಬರ್ಕೊಡದೆ ಹೋದ್ರೆ ಬಹಳ ಸಂತೋಷ. ನನಗಿರೋ ಇನ್ಫಾರ್ಮೇಶನ್ ಹೇಳಿದೆ ನಾನು. ಈಗ ನೀವು ಡಿನೇ ಮಾಡ್ತೀನಿ ಅಂದ್ರೆ ಡಿನೇ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ. ನನಗಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ RSS ನಾವು ಬರ್ಕೊಟ್ಟದನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಓದಬೇಕು. ಬರ್ಕೊಟ್ಟದು ಸರಿ ಇದೆಯೋ ಇಲ್ವೋ ಅಂತ, ಮಾತಾಡ್ತಾರ ಇಲ್ವೋ ಅಂತ ಬಂದು ನೋಡಕ್ಕೆ ಇಲ್ಲಿ ಬಂದು ಕೂತ್ಕೊತಾರೆ ಅಂತ ಇನ್ಫಾರ್ಮೇಶನ್ ನನಗೆ. ಸರ್, ಪಾಕಿಸ್ತಾನದವ್ರು ಯಾರಿಗೆ ಬರ್ದು ಕೊಡ್ತಾರೆ ಸರ್? ಮೊನ್ನೆ ಅಲ್ಲಿ ಕೂತ್ಕೊತಾರ. ಮುಖ್ಯಮಂತ್ರಿಗಳೇ, ನಿಮ್ಮ ಇಷ್ಟು ಫೇಲ್ಯೂರ್ ಇದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಇಂಟೆಲಿಜೆನ್ಸ್ ಇಷ್ಟು ಫೇಲ್ಯೂರ್ ನಮಗೆ. ನಮ್ಮ ಇಂಟೆಲಿಜೆನ್ಸ್ ನನಗಿರೋ ಇನ್ಫಾರ್ಮೇಶನ್ ಹೇಳ್ದೆ ನಾನು. ಇಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಬಹಳ ಫೇಲ್ಯೂರ್ ಆಗಿದೆ. ನೀವು ಯಾರು ಬರ್ಕೊಟ್ಟಿರೋದನ್ನ ಅಶೋಕ್ ಬಗ್ಗೆ ಹೇಳ್ತಾ ಇದೀರಿ, ಯಾರು ಇದಾರೆ ಅಂತ ಹೇಳ್ತಾ ಇದೀರಿ. ರಾಜ್ಯನೆಲ್ಲೋ ನಿಮ್ಮನ್ನ ದಿಕ್ ತಪ್ಪಿಸ್ತಾ ಇದಾರೆ. ಅವರು ಶಿವಕುಮಾರ್ ಹೇಳ್ಕೊಟ್ಟಿದ್ದನ್ನ ಓದ್ತಾರೆ. ನಿಮ್ಗೆ ಎಲ್ಲಿ ಗೊತ್ತಿದೆ? ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಶಿವಕುಮಾರ್ ಹೇಳ್ದ ಓದ್ತಾರ ಏನಪ್ಪ? ನಿಮ್ ಪಕ್ಕದಲ್ಲಿ ಇರೋರೇ ನಿಮ್ಗೆ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ದಾರಿ ತಪ್ಪಿಸ್ತಾ ಇದಾರೆ, ನಿಮಗೆ ಅರ್ಥ ಆಗ್ತಿಲ್ಲ ಅದು. ಆಯ್ತು, ನಿಮ್ ಇಂಟೆಲಿಜೆನ್ಸ್ ಎಷ್ಟು ಫೇಲ್ಯೂರ್ ಆಗಿದೆ. ನೀವು ನಿಮ್ಗೆ ಇನ್ನೊಬ್ರು ಹೇಳ್ಕೊಡ್ತಾರೆ ಅಂತ ಆಯ್ತಲ್ಲ. ಯಾರ್ದಾರು ಹೇಳ್ಕೊಡ್ಲಿ, ಅಲ್ಲ ಸ್ವಂತ ತನ ಇಲ್ಲ ಸರ್. ಸ್ವತಂತ್ರವಾದಂತ ತನ ಇಲ್ಲ. ನೋಡಿ, ಇನ್ನೊಬ್ರು ಹೇಳ್ಕೊಟ್ಟದನ್ನ ಹೇಳ್ತೀರಿ. ನಿಮಗೆ ತಪ್ಪಿಸ್ತಾ ಇದಾರೆ ಅಂತ ಗೊತ್ತಾಯ್ತಲ್ಲ. ಸುನಿಲ್, ಮುಗಿಸ್ಬೇಕು. ಅಲ್ಲ, ಇದು ಇಂಟೆಲಿಜೆನ್ಸ್ ವಿಷಯ. ಇದು ಆಯ್ತು, ದೊಡ್ಡ ವಿಷಯ ಗೊತ್ತಾಯ್ತಲ್ಲ ನನಗೆ. ಆಯ್ತಪ್ಪ, ನನಗೆ ರಾಂಗ್ ಇನ್ಫಾರ್ಮೇಶನ್ ಇದೆ ಅಂತ ನೀ ಹೇಳ್ತಾ ಇದೀಯಾ. ನೀ ಹೇಳೋದಕ್ಕೆ ಕರೆಕ್ಟ್ ಒಪ್ಕೋತೀನಿ ನಾನು. ಮುಂದುವರಿಸ. ಈಗ ಅವರು ಇಡೀ ಸದನ ನಿಮ್ಮ ಕಂಟ್ರೋಲಲ್ಲಿ ಇರೋದು. ಓಕೆ, ಯಾರು RSS ಅವರು ಇದ್ದಾರೆ ಎಲ್ಲ ಚೆಕ್ ಮಾಡ್ಬಿಡಿ. ಇವಾಗ ಸೀಲ್ ಮಾಡ್ಬಿಡಿ ಎಲ್ಲ. ಯಾರನ್ನ ತೋರಿಸಿ. ಅಲ್ಲಲ್ಲ, ಮೇಲೆ 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 ತೋರಿಸಿ. ಇಲ್ಲಿ ಯಾರಿದ್ದಾರೆ ತೋರಿಸಿ. ಒಂದೇ ನಿಮಿಷ. ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ನಾನೇ RSS ಅಂತ ಅಂದಮೇಲೆ ಪ್ರಶ್ನೆ ಏನೈತೆ? ಬರ್ಕೊಡೋ ಪ್ರಶ್ನೆನೇ ಬರಲ್ಲ ಯಾರು. ಆಯ್ತು, ಓಕೆ. ನಾನೇ RSS ಅಂತ ಹೇಳಿದ್ಮೇಲೆ
ಮತ್ತೆ ಮುಖ್ಯಮಂತ್ರಿಗಳು ನಾನು ಯಾರೋ ಬರ್ಕೊಡ್ತಾರೆ ಅಂತ. ನಾನು 7 ಸರಿ ಗೆದ್ದಿದ್ದೀನಿ, ಒಂದ್ ಸರಿನೂ ನಾನು ಸೋತಿಲ್ಲ. ಅವ್ರ ಪಾಪ ಸೋತವ್ರೆ 2-3 ಸರಿ. ಅವ್ರಿಗೆ ಯಾಕಂದ್ರೆ ರಾಂಗ್ ಮೆಸೇಜ್ಗಳು ತಗೊಂಡು ಸೋತಿರೋದು ಅವರು. ಓಕೆ, ರಾಂಗ್ ಮೆಸೇಜ್ಗಳು. ನಾನು ಸೋತಾ ಇಲ್ಲ. ಓಕೆ, ಅದರಿಂದ ಎನ್ ಶಿವಕುಮಾರ್ ಅವರೇ, ನೀವು ಸೋತಿಲ್ಲ. ಗೊತ್ತಿದ್ದಾರೆ ಒಂದ್ಸಾರಿ. ಸರ್ ಪುನಃ ಸೋಲ್ಸ್ಬೇಡಿ, ಯಾಕೆ ಸರ್ ಪುನಃ ಸೋಲ್ಸ್ಬೇಡಿ ಅವ್ರನ್ನ. ನೀವೇನೋ ಹೇಳ್ತಾ ಇದ್ದೀರಾ ಹೇಳ್ರಿ. ಇನ್ನು ಸೋಲ್ಸ್ಬೇಡಿ ಅವರನ್ನ. ಸೋತ್ರಲ್ಲ ನೀವೇನೆ, ಇನ್ನು ಸೋಲ್ಸ್ಬೇಡಿ ಅಂತ. ಓಕೆ, ಯು ಲಾಸ್ಟ್ ದ ಎಲೆಕ್ಷನ್. ಸರಿ, ಆಯ್ತು, ಮುಂದುವರಿಸಲಿ. ಇಲ್ಲ, ನಾನು ಯಾವ ಸಂಗಮೇಶ್ ಪ್ಲೀಸ್ ಒಮ್ಮೆ ಕೂತ್ಕೊಳ್ಳಿ. ಸಂಗಮೇಶ್ ಕೂತ್ಕೊಳ್ಳಿ. ಸರ್ ಈ ಮಹಾತ್ಮ ಗಾಂಧಿ ಕೊಂದವರು ಆಯ್ತಪ್ಪ, ಕೂತ್ಕೊಳ್ಳಿ ಮಾಡಿ. ಅವ್ರು ನೀವು ಒಂದು ಸರಿಯಾಗಿಲ್ಲ, ಕೂತ್ಕೊಳ್ಳಿ. ಪಾಕಿಸ್ತಾನ ಹೇಳ್ಬೇಕನ್ನ ಕೂತ್ಕೊಳ್ಳಿ. ಆಯ್ತು ಅಧ್ಯಕ್ಷರೇ, ಈಗ ಓಕೆ, ಯಾಕೋ ಕೂತ್ಕೊಳ್ಳಿ. ವೇಟ್ ಅಮ್ಮ, ನಾನು ತೆಗಿಸ್ತಾನೆ, ಕೂತ್ಕೊಳ್ಳಿ. ಐ ಟೇಕ್, ಡೋಂಟ್ ವರಿ. ಸನ್ಮಾನ್ಯ ಅಧ್ಯಕ್ಷರೇ, ಸುರೇಶ್ ಏನೋ ನಾನು ಸೋತಿದ್ದೀನಿ ಅಂತ. ನಾನು ಯಾವ ಟರ್ಮಲ್ಲೂ ಸೋತಿಲ್ಲ. ನಾನು ಓಕೆ, 2 ಕಡೆ ನಿಂತಿದ್ದೀನಿ. ಆಯ್ತು, ಅದು ಬಹಳ ಜನ ಸಿದ್ದರಾಮಯ್ಯನವರು ನಿಂತಿದ್ದಾರೆ. ಅಲ್ಲ, ಅವ್ರು ಕೇಳಿದ್ರೆ ಸೋತ್ರು ಅಂತ ಹೇಳಿದೆ. ಇಲ್ಲ, ನಾನು ಯಾವ ಟರ್ಮಲ್ಲೂ ಕೂಡ ಯಾವ ವಿಧಾನಸಭೆ, ಒಂದು ವಿಧಾನಸಭೆನೂ ಮಿಸ್ ಆಗಿಲ್ಲ. ನಾನು ಫಸ್ಟ್ 97 ಇಂದ ಇದುವರೆಗೂ ಒಂದು ವಿಧಾನಸಭೆನೂ ಮಿಸ್ ಆಗಿಲ್ಲ. ಓಕೆ, 2 ಕಡೆ 3 ಕಡೆ 4 ಕಡೆ ಸ್ಪರ್ಧೆ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ CM ಅವರು ಕರೆಕ್ಟ್ ಆಗಿ ಹೇಳಿದ್ರು. ನಾನೇನೋ ಅವ್ರಿಗೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಸ್ಕೋಪ್ ಕೊಡೋಣ ಅಂದ್ರೆ, ಇಲ್ಲ ಅವ್ನು ಸೋತಿದ್ದಾನೆ ಅಂದ್ರು. ಯಾಕೆ ಸೋತಿದ್ದಾರೆ? ಆಯ್ತಪ್ಪ, ನೆನ್ನೆ ನೋಡಿದ್ರೆ ಅಲ ಅಂತ ಹೇಳಿದ್ರು. ನಾನು ಫಸ್ಟ್ ಹಾಲು ಅಂದೆ. ಹಾಲಿತ್ತು, ಮನುಷ್ಯ 2.5 ವರ್ಷ ಹಾಲಿತ್ತು. 2.5 ನವೆಂಬರ್ ಆದ್ಮೇಲೆ ಹಾಲ ಆಗೋಯ್ತು ಅಂತ ಹೇಳಿದೆ ಅಷ್ಟೇ. ನಾನು ಹಾಲಂತಾನೆ ಹೇಳಿದ್ದೀನಿ. ಅದರಿಂದ ಅವ್ರ ಪಾಪ ಅವ್ರು ಯಾಕೆ ಸೋತ್ರು ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೊಡ್ದಿರೋ ಸೋತಿದ್ದ ಅಷ್ಟೇ. ಆಯ್ತು, ಓಕೆ. ಅದರಿಂದ ಇಲ್ಲಿ ನನ್ನ ವಿಚಾರ ಬಂದಾಗ CM ಅವರು ಏನೇನು ಇಂಟೆಲಿಜೆನ್ಸ್ ತಗೊಂಡಿದಾರಲ್ಲ, ಆ ಇಂಟೆಲಿಜೆನ್ಸ್ ಅದೇನು ವರ್ಕೌಟ್ ಆಗಲ್ಲ. ನಾವು ಪಕ್ಕ RSS. ನಮ್ದು, ನಾನು ಜೈಲಿಗೆ ಹೋದಾಗ ನನಗೆ ಒಂದು 18 ವರ್ಷನೋ 17 ವರ್ಷನೋ ಆಗಿತ್ತಷ್ಟೇ. ನನಗೆ ಒಂದ್ಸರಿ ಪ್ರಮಾಣ ಮಾಡಿಸಿದ್ರು. MS ರಾಮಯ್ಯ ಕಾಲೋನಿಯಲ್ಲಿ ಕರ್ಕೊಂಡೋಗಿ, ನಿಮ್ಮ ಪಾರ್ಟಿಯವರಿದಲ್ಲ ಅಲ್ಲಿ ಕಾಲೋನಿಯಲ್ಲಿ ಪ್ರಮಾಣ ಮಾಡಿಸಿದ್ರು. ಎಮರ್ಜೆನ್ಸಿಗೋಸ್ಕರ ಜೈಲಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಅಷ್ಟೇ, 2 ಪದ ಹೇಳಿದ್ದು. ನಾನು ಹಿಂದೆ ಮುಂದೆ ನೋಡಿದ್ರೆ ಜೈಲಿಗೆ ಹೋಗಿದ್ದೀನಿ ನಾನು. ಅದು ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಅವತ್ತು ಅವರು ಹೇಳಿದ್ರು, ನೋಡಿ ನಮ್ಮ ಸಿದ್ಧಾಂತನ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಸಿದ್ಧಾಂತನ ಒಪ್ಕೊಂಡಿದ್ರಿ, ನಮ್ದು ಚಿಪ್ ಹಾಕ್ಬಿಟ್ಟವ್ರೆ, ತೆಗಿಯಕ್ಕಾಗದೇ ಇಲ್ಲ. ಅದೇ ತರನೇ ನಿಮ್ದು. ನಾವು ಸದಾ ವತ್ಸಲೆ. ಅವರು ಚಿಕ್ಕ ವಯಸ್ಸಲ್ಲ RSS, ಆಮೇಲೆ ಅವರು 7 SS ಹೊರಟೋದ್ರು. ಅದೇ ಸಮಸ್ಯೆ. ನಮಗೇನು ಗೈಡೆನ್ಸ್ ಬರ್ತತೆ. ಯಾವತ್ತು ನನ್ನ ಲೈಫಲ್ಲಿ RSS ಅವರು ಇದುವರೆಗೂ ರಾಜಕೀಯವಾಗಿ ಎಂದೂ ಎಂಟ್ರಿ ಆಗಿಲ್ಲ, ಮುಂದೇನು ಎಂಟ್ರಿ ಆಗೋದು ಇಲ್ಲ. ಐ ಆಮ್ ಎ ಬಿಜೆಪಿ. ನಾನು ಬಿಜೆಪಿಯಲ್ಲೇ ಇದ್ದೀನಿ, ಬಿಜೆಪಿಯಲ್ಲೇ ಇರ್ತೀನಿ. ಓಕೆ, ಬಹಳ ಸಂತೋಷ. ಅವ್ರು ಅಲ್ಲೇ ಇರಲಿ, ಎಲ್ಲೂ ಹೋಗೋದು ಬೇಡ. ನಾವು ಬಂದರೂ ಸೇರಿಸ್ಕೊಳ್ಳಲ್ಲ ನಿಮ್ಗೆ. ಒಂದ್ ವೇಳೆ ಕಾಂಗ್ರೆಸ್ ಬಂದರೂ ಸೇರಿಸ್ಕೊಳ್ಳಲ್ಲ. ಮೊನ್ನೆ ಅಶೋಕ್ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ದೇಶದಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ. ಆಯ್ತಪ್ಪ, ಎಲ್ಲೋ ಒಂದು 2 ಕಡೆ ಕೊಸರಿಗೆ ತರ ಇದ್ದೀರಾ. ಇಲ್ಲಿ ಆಂಧ್ರ ಬದಲು ದೇಶದಲ್ಲೆಲ್ಲ ಬಿಜೆಪಿ ಕಮಲ ಹರಡ್ಬಿಟ್ಟೈತೆ ಸರ್. ಏನು ಮಾಡಕ್ಕಾಗಲ್ಲ. ಹೌದು, ನೀವು 1980 ಇಸ್ವಿನಲ್ಲಿ ಎಷ್ಟು ಜನ ಗೆದ್ದಿದ್ರಿ? ಹಳೆಯ ಕತೆ ಯಾಕೆ? ಹಳೆಯ ಕತೆ ಅಂತಲ್ಲ. ಈಗಲೂ ಕೂಡ ನರೇಂದ್ರ ಮೋದಿ ಅವರು 2 ಸಾರಿನೂ ಮುಖ್ಯಮಂತ್ರಿಗಳೇ, 2008 ಯಾವ ಪಾರ್ಟಿಯಲ್ಲಿ ಇದ್ರಿ ಹೇಳಿ ನೀವು? ಮೆಜಾರಿಟಿ ಬಂದಿತ್ತ ನಿಮ್ಗೆ? 1980 ಯಾವ ಪಾರ್ಟಿಯಲ್ಲಿ ಇದ್ರಿ ನೀವು? ನಾನು ಯಾವ ಪಾರ್ಟಿ? ನಾನು ಈಗ
ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದೆ, ಆಮೇಲೆ ಜನತಾ ಪಾರ್ಟಿ ಬಂದೆ ಮರ್ಜ್ ಆದ್ಮೇಲೆ, ಆಮೇಲೆ ಜನತಾ ಪಾರ್ಟಿಯಿಂದ ಜನತಾದಳ ಆಯ್ತು, ಆಮೇಲೆ ಸಮಾಜ್ ಜನತಾದಳ ಎಸ್ ಆಯ್ತು, ಆಮೇಲೆ ಕಾಂಗ್ರೆಸ್ ಬಂದಿದ್ದೀನಿ. ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ. ನಾನು 4 ಸಾರಿ ಸೋತಿರೋದು ನಿಜ, 2 ಲೋಕಸಭಾ 2 ಅಸೆಂಬ್ಲಿ. ನೀವು ನಿಮ್ ತರ ನಾನು ಒಂದ್ ಸಾರಿನೂ ಸೋತಿಲ್ಲ. ಈ ಡಿ ಕೆ ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಸೋತಿಲ್ವಾ? ನಾನು 2 ಕಡೆ ನಿಂತಿದ್ದೆ ಸರ್. 2 ಕಡೆ ನಿಂತ್ಕೊಳ್ಳಿ, ನಾನು 2 ಕಡೆ ನಿಂತ್ಕೊಂಡು ಒಂದ್ ಕಡೆ ಗೆದ್ದಿದ್ದೀನಿ. ಅದು ಸೋಲಲ್ವಾ? ಅದೇ ಸರ್, ಕನಕಪುರದಲ್ಲಿ ಸೋಲಲ್ವಾ? ನಾನು ಹೇಳಿದ್ದು ಯಾವುದೇ ಅಧಿವೇಶನದಲ್ಲಿ ನಾನು ಪರ್ಮನೆಂಟ್ ಆಗಿದ್ದೀನಿ. ಅಲ್ಲ, ಪರ್ಮನೆಂಟ್ ಆಗಿರೋದು ಬೇರೆ. ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವಾ? ಸೋತಿದ್ದೀರಿ ಅಲ್ವೇನ್ರಿ? ನಾನೆಲ್ಲಿ ಸರ್ ಸೋತಿದ್ದೀನಿ? ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾ? ಗೆದ್ದಿದ್ದೀರಾ ನೀವು? ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ? ಪದ್ಮನಾಭನಗರ ಗೆದ್ದಿದ್ದೀರಲ್ಲ? ಗೆದ್ದಿದ್ದೀರಾ ನೀವು? ಹೌದು, ಪದ್ಮನಾಭನಗರ ಶಿವಕುಮಾರ್ ವಿರುದ್ಧ. ಅದ್ ಬಿಡಿ, ಅಂದ್ರೆ ಓಕೆ, ಅದೇ ಪಾರ್ಟಿ ಹೇಳಿತ್ತು, ನಿಂತಿದ್ದೆ. ಎಷ್ಟು ಓಟ್ ತಗೊಂಡಿರಿ? ಮುಂದೆ ಹೋಗು. ಎಷ್ಟು ಓಟ್ ತಗೊಂಡಿದ್ರಿ? ನಾನು ಸೋಲು ಗೆಲುವುಗಳು ರಾಜಕೀಯದಲ್ಲಿ ಇರ್ತಕ್ಕಂಥದ್ದೇ. ಸೋಲು ಗೆಲುವುಗಳು ಇರ್ತಕ್ಕಂಥದ್ದು. ಎಂತೆಂಥ ದೊಡ್ಡ ದೊಡ್ಡ ಲೀಡರ್ಗಳು ಸೋತಿದ್ದಾರೆ, ನಾನು ಸೋತಿದ್ದೀನಿ. ನಾನು ಏನು ಎಲ್ಲಾ ಸಾರಿನೂ ಗೆದ್ದಿದ್ದೀನಿ. 14 ಎಲೆಕ್ಷನ್ಗಳು ಮಾಡಿದ್ದೀನಿ, 8 ಎಲೆಕ್ಷನ್ 9 ಎಲೆಕ್ಷನ್ಗಳು ಗೆದ್ದಿದ್ದೀನಿ, 4 ಸೋತಿದ್ದೀನಿ. ತಾಲೂಕು ಬೋರ್ಡು ಕೂತ್ಕೊಳ್ಳಿ. ಓಕೆ, ಮುಂದುವರಿಸಿ. ಆದ್ರೂ ಕೂಡ ನಾನು ಯಾವತ್ತೂ ಸೋತಿಲ್ಲ ಅಂತ ಹೇಳೇ ಇಲ್ಲ. ಸೋತಿದ್ದೀನಿ, ಈಗಲೂ ಹೇಳ್ತೀನಿ, ಹಿಂದೆನೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಆದರೆ ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 1 ಸಾರಿ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೀನಿ, 84ರಿಂದ ಮಿನಿಸ್ಟರ್ ಆಗಿದ್ದೀನಿ, ಆಮೇಲೆ 16 ಬಜೆಟ್ ಮಂಡಿಸಿದ್ದೀನಿ, ಈಗ 17ನೇ ಬಜೆಟ್ ಮಂಡಿಸಬೇಕಾಗಿದೆ. ಯಾವ ಪಾರ್ಟಿ ಯಾರಾಗಲಿ ರೀ, ಆದ್ರೆ ಯಾವ ಕಾರಣಕ್ಕೂ ಕೂಡ ಮನುಸ್ಮೃತಿ ಒಪ್ಪಲ್ಲ, RSS ಸಿದ್ಧಾಂತ ಒಪ್ಪಲ್ಲ, ಬಿಜೆಪಿ ಸಿದ್ಧಾಂತ ಒಪ್ಪಲ್ಲ. ನಿಮ್ಮನ್ನ ಯಾರು ಕರೆಯಲ್ಲ. ಓಕೆ, ನಿಮ್ಮನ್ನ ಯಾರು ಕರೆಯಲ್ಲ. ಮನೆ ಮುಖ್ಯಮಂತ್ರಿ ಮುಂದುವರಿಸಿ. ನೀವು ಎಲ್ಲಾ ಪಾರ್ಟಿಗೆ ಹೋಗಿದ್ದೀರಾ? ಎಲ್ಲಾ ಪಾರ್ಟಿನೂ ಹೋಗಿಲ್ಲ. ಎಲ್ಲ ಔಟ್ ಆಯ್ತಲ್ಲ ಸರ್. ಇನ್ ಯಾವ್ದು RSS ಬಂದಿಲ್ಲ, RSS ಪಾರ್ಟಿನೇ ಅಲ್ಲ, ABVP ಬಂದಿಲ್ಲ, ನೋಡಿ RSS ಇಲ್ಲ, ಮನುಸ್ಮೃತಿ ಒಪ್ಪಿಲ್ಲ. ಎಲ್ಲ ಸಂಘಟನೆ, ಪಾರ್ಟಿ ಅಲ್ಲ ಅದು. ಮಾಡಲ್ಲ ಅದೆಲ್ಲ. ಮಾನ್ಯ ಅಧ್ಯಕ್ಷರೇ, ನಮ್ ಜೊತೆಗೆ ಇದ್ರಲ್ಲ ಸರ್ ನೀವು. ಜನತಾ ಪಾರ್ಟಿ ಇದ್ದಾಗ ಎಲ್ಲಿದ್ರಿ? ನಾವು ಇದ್ವಿ, ನೀವು ಇದ್ರಿ. ಓಕೆ, ನೀವು ಮರ್ಜಿ ನೀವ್ಯಾಕೆ ಹೋದ್ರಿ ಜನತಾ ಪಾರ್ಟಿಯಿಂದ? ಜನಸಂಘ ಆಯ್ತು, ಜನಸಂಘ ಆಯ್ತು, ಆಮೇಲೆ ಮರ್ಜ್ ಆಯ್ತು, ಜನತಾ ಪಾರ್ಟಿ ಆಯ್ತು. ಜನತಾ ಪಾರ್ಟಿಲಿ ನೀವು ಇದ್ರಿ, ನಾನು ಇದ್ದೆ, ನಾನು ಇದ್ದೆ, ನೀವು ಇದ್ರಿ. 83ರಲ್ಲ ನಾನು, ನಾನು 77ರಲ್ಲಿ ಜನರಲ್ ಸೆಕ್ರೆಟರಿ ಆಗಿದೆ ಜಿಲ್ಲಾ. ಅಲ್ಲ ಸರ್, ಬಿಜೆಪಿ ಬೆಂಬಲ ಕೊಟ್ಟಿತ್ತಲ್ಲ ರಾಮಕೃಷ್ಣ ಹೆಗಡೆ ಅವರಿಗೆ 83ರಲ್ಲಿ. ಆಗಲ್ಲ, ಅದಕ್ಕಿಂತ ಇದ್ರಲ್ಲ, ಕನ್ನಡ ಕಾಲು ಸಮಿತಿನ ಆಗಿದ್ರಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಹೌದು, 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಸರ್ಕಾರ ಇದ್ರಲ್ಲ ಅವಾಗ, ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ. ನಮ್ಮ ಬೆಂಬಲದಿಂದ, ಬಿಜೆಪಿ ನಿಮ್ಮಿಂದ ಅಲ್ಲ, ನಿಮ್ಮಿಂದ ಅಲ್ಲ. ಬಿಜೆಪಿ 18 ಜನ. ಒಂದ್ ಸೆಕೆಂಡ್, ಯಾವ ಕಾರಣಕ್ಕೂ RSS ಗೆ ನಾವು ತಲೆಯನ್ನು ಹಾಕೊಂಡು ಮಲಗಲ್ಲ, ಮನುಸ್ಮೃತಿಗೆ ತಲೆನೂ ಹಾಕೊಂಡು ಮಲಗಲ್ಲ.
ಬಿಜೆಪಿ ಸಿದ್ಧಾಂತ ಯಾವತ್ತೂ ಕೂಡ ಒಪ್ಕೊಳಕ್ ತಯಾರಿಲ್ಲ. ಈಗ ಚರ್ಚೆಗೆ ಹೋಗುವ ಮುಂದುವರಿಸ ಸಭಾ ನಾಯಕ. ಮಾನ್ಯ ಅಧ್ಯಕ್ಷರೇ, ಈ ಗ್ರಾಮೀಣ ಶ್ರೀರಾಮ್ಜಿ ಮರ್ತೋಗ್ಬಿಟ್ರಿ ಈಗ. ಇಲ್ಲ ಎಲ್ಲೆಲ್ಲೋ ಸುತ್ತಬಿಟ್ಟು ಆಯ್ತು, ಶ್ರೀರಾಮ್ಜಿ ಮರ್ತೋಗ್ಬಿಟ್ಟಿದ್ದೀರಾ ನೋಡಿ. ಜಿ ರಾಮ್ಜಿ ಮರೆಯಕ್ಕೆ ಅದು ಬಹಳ ಕ್ರೂರವಾದಂತ ಕಾಯ್ದೆ, ಅದಕ್ಕೋಸ್ಕರ ಮರೀಲೇಬೇಕು. ಗ್ರಾಮೀಣ ಬದುಕಿಗೆ ವಿರುದ್ಧವಾದಂತ ಕಾಯ್ದೆ, ಮಾರಕ ಯಾಕೆ ಮಾತಾಡ್ತಾ ಇದ್ದಾರೆ? ಮಾರಕ ಗ್ರಾಮೀಣ ಬದುಕಿಗೆ ಮಾರಕ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಿಮಗೆ ಇನ್ನೊಂದು, ನಿಮಗೆ 2008ರಲ್ಲಿ ಗವರ್ನರ್ಸ್ ಅಡ್ರೆಸ್ ಆಗಿದೆ. ಯಾರು ಮುಖ್ಯಮಂತ್ರಿ ಆಗಿದ್ದವರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಆಗ ರಾಜ್ಯಪಾಲರ ಕೈಲಿ ಓದಿಸಿದ್ದಾರೆ. ನಾನು ಇಲ್ಲಿ ಮನ್ರೇಗಾ ಬಗ್ಗೆ ಅವ್ರು ಏನು ಹೇಳಿದ್ದಾರೆ, ರಾಜ್ಯಪಾಲರ ಭಾಷಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರಸ್ತುತ ವರ್ಷದಲ್ಲಿ 31.54 ಲಕ್ಷ ಕುಟುಂಬಗಳ 59.13 ಲಕ್ಷ ಜನರಿಗೆ ಕೆಲಸ ಒದಗಿಸಲಾಗಿದೆ. ಯಾರು ಹೇಳಿರೋದು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪನವರು, ಅವ್ರ ಸರ್ಕಾರ ಹೇಳಿರೋದು. ಈ ಆರ್ಥಿಕ ವರ್ಷದಲ್ಲಿ 13.24 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಜನೆ ಮಾಡಲಾಗಿದ್ದು ಒಟ್ಟು 3769.95 ಕೋಟಿ ಕೂಲಿ ಪಾವತಿಸಲಾಗಿದೆ. ಇದು ಯಡಿಯೂರಪ್ಪನವರು ಹೇಳಿರೋದು ಅವತ್ತು 2008ರಲ್ಲಿ. ಏನಿದು? ಆಯ್ತು, ಆಯ್ತು, ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಅದಕ್ಕೆ ಬದಲಾಯಿಸ್ಬಿಟ್ಟಿದ್ದೀರಾ, ರದ್ದು ಮಾಡ್ಬಿಟ್ಟಿದ್ದೀರಾ? ಮತ್ತೆ ಮಾತಾಡಿ. ಅದಕ್ಕೆ ರದ್ದು ಮಾಡ್ಬಿಟ್ರ? ಆಯ್ತು, ನಿಮ್ಮ ಅವ್ರ ರಿಪೀಲ್ ಮಾಡ್ಬಿಟ್ರ? ಹಿಂಗೆಲ್ಲ ಹೊಗಳಿ ರದ್ದು ಮಾಡ್ಬಿಟ್ರ? ಕೋಟಿ ಕೂಲಿ ಪಾವತಿಸಲಾಗಿದೆ. ದುಡಿಯೋಣ ಬಾ, ಓದು, ಕೃಷಿ ಹೊಂಡ, ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದು 13.1 ಲಕ್ಷ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಇದು ಯಡಿಯೂರಪ್ಪನವರು 2008ರಲ್ಲಿ ಹೇಳಿರ್ತಕ್ಕಂಥದ್ದು. ಅವರ ರಾಜ್ಯಪಾಲರ ಭಾಷಣ ಪ್ಯಾರಾ 53. ಆಮೇಲೆ 2012ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು 30/1/2012 ಅವರು ಹೇಳಿರೋದು, ರಾಜ್ಯ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ಡಿಸೆಂಬರ್ 2011ರವರೆಗೆ 54 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಚೀಟಿಗಳನ್ನು ನೀಡಲಾಗಿದೆ ಮತ್ತು 200 ಲಕ್ಷ ಮಾನವ ಉದ್ಯೋಗ ದಿನಗಳನ್ನು ಸೃಜನೆ ಮಾಡಲಾಗಿದೆ. ಇದು ಇಂದಿನ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ, ಹೊಗಳಿದ್ದಾರೆ. ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗ ಇದ್ದಕ್ಕಿದ್ದಲ್ಲೇ ರದ್ದು ಮಾಡಿಬಿಟ್ಟಿದ್ದೀರಿ. ಆದ್ರಿಂದ ನಮ್ಮ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ಗ್ರಾಮೀಣ ಜನರು ಈಗ ವಲಸೆ ಹೋಗಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಉದ್ಯೋಗ ಇಲ್ಲ. ಮತ್ತೆ
ಗ್ರಾಮೀಣ ಜನರ ಬದುಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದು ಸಂವಿಧಾನಿಕ ಹಕ್ಕನ್ನ ಕೊಟ್ಟಿದ್ರು. ಈ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಗ್ರಾಮೀಣ ಜನರಿಂದ. ಅದು ಮಹಿಳೆಯರು, ದೀನದಲಿತರು, ಆದಿವಾಸಿಗಳು, ಸಣ್ಣ ರೈತರು, ಇವ್ರ ಬದುಕನ್ನ ಕಿತ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ವಲಸೆ ಹೋಗ್ತಾರೆ. ಈಗ ಕಾಯ್ದೆ ಬಂದ್ಮೇಲೆ ಕಾಯ್ದೆಗೆ ಇವರು ಪ್ರೆಸಿಡೆಂಟ್ ಅಸೆಂಟ್ ಹಾಕಿದಾರಲ್ಲ, ಈಗ ಇವತ್ತೇ ಬಂದಿದೆಯಲ್ಲ ಕಾಯ್ದೆ, ಜಾರಿಗೆ ಬಂದಿದೆಯಲ್ಲ. ಬೇಡಿ, ಕಾಯ್ದೆ ಆಗಿ 6 ತಿಂಗಳು ಗ್ಯಾಪ್ ಕೊಟ್ಟಿದ್ದಾರೆ. 6 ತಿಂಗಳ ನಂತರ ಚರ್ಚೆಗಳಾಗಬೇಕು ರಾಜ್ಯ ಸರ್ಕಾರಗಳಿಂದ. ಏನ್ ಚರ್ಚೆ ಮಾಡಿದ್ದೀರಾ? ಈಗ ಅದನ್ನೇ ನೀವೇ ಕೊಡ್ತಾ ಇದ್ರಲ್ಲ. ಇದ್ರ ಆಧಾರದಲ್ಲಿ 6 ತಿಂಗಳ ನಂತರ ಟೈಮ್ ಗ್ಯಾಪ್ ತಗೊಂಡು ಮಾಡಬೇಕು ಅಂತಾಗಿದೆ. ಇವತ್ತೇ ಜಾರಿ ಬಂದಿದೆ ಅಂತ ನೀವು ಸುಳ್ಳು ಹೇಳ್ಬಿಟ್ರೆ ರಾಜ್ಯಗಳನ್ನೆಲ್ಲ ಕೇಳಿದ್ದೀರಾ? ಹೇಳ್ತಾರಲ್ಲ, ಕಾಯ್ದೆ ಇವತ್ತಿಂದ ಜಾರಿಗೆ ಬಂದಿಲ್ಲ, 6 ತಿಂಗಳು ಟೈಮ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ 6 ತಿಂಗಳು ಇವತ್ತೇ ಜಾರಿಗೆ ಬಂದಿದೆ ಅಂತ ಸುಳ್ಳು ಹೇಳಿದ್ರೆ. ಈಗ ದಯವಿಟ್ಟು ಸುನಿಲ್ ಸರ್ ಹಂಗಲ್ಲ, ಮಾರ್ಚ್ 31 ತನಕ ಮನ್ರೇಗಾ ಇದೆ. ದ ಅಕೌಂಟ್ಸ್ ಕ್ಲೋಸಸ್ ಆನ್ ಮಾರ್ಚ್ 31. ಇನ್ನಾನು ಕೂಡ ಯಾವಾಗ ನೋಟಿಫೈ ಮಾಡ್ತಾರಂತ ಕೇಂದ್ರ ಸರ್ಕಾರ ಹೇಳಿಲ್ಲ. ಹೇಗ್ ನೋಟಿಫೈ ಮಾಡ್ತಾರಂತ ಹೇಳಿಲ್ಲ. ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ದಾರೆ. ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂತ ಏನ್ ಹೇಳಿಲ್ಲ. ಆದ್ರೆ ಆಕ್ಟ್ ಬರೋಕ್ಕಿಂತ ಮುಂಚೆ ಚರ್ಚೆ ಆಗ್ಬೇಕು ರಾಜ್ಯ ಸರ್ಕಾರದ ಜೊತೆ, ಹೊರತು ಆಕ್ಟ್ ಬಂದ್ ಆದ್ಮೇಲೆ ಚರ್ಚೆ ಮಾಡೋದಿಲ್ಲ. ಸರ್, 1 ಸೆಕೆಂಡ್ ಕೈಂಡ್ಲಿ. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಅದು ಹೇಳ್ತಾ ಇದ್ದಾರೆ ಅಂದ್ರೆ, ದಿಸ್ ಆಕ್ಟ್ ಇಸ್ ಬೀನ್ ಮೇಡ್ ಮ್ಯಾಂಡೇಟರಿ, ಕಂಪಲ್ಸರಿ, 60-40 ಶೇರಿಂಗ್. ಅಂದ್ರೆ ರಾಜ್ಯ ಸರ್ಕಾರದ ಹತ್ರ ನೀವು 40% ನೀವು ಫೈನಾನ್ಷಿಯಲ್ ಅಲೋಕೇಶನ್ ಕೇಳ್ತಾ ಇದ್ದಾಗ ನೀವು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ದಟ್ ಈಸ್ ದ ಫೆಡರಲ್ ಸ್ಟ್ರಕ್ಚರ್, ದಟ್ ಈಸ್ ದ ಆರ್ಟಿಕಲ್ 258. ಚರ್ಚೆ ಮಾಡಿಲ್ಲ, ಕನ್ಸಲ್ಟೇಷನ್ ಆಗಿಲ್ಲ. ನಮ್ ದುಡ್ಡು ನಿಮ್ಗೆ ಕೇಂದ್ರ ಸರ್ಕಾರ ಪುರಸ್ಕೃತ ಕಾರ್ಯಕ್ರಮಕ್ಕೆ ಬೇಕು ಅಂತ ನಮ್ಗೆಲ್ಲೂ ಕೂಡ ಪತ್ರದಲ್ಲೂ ಹೇಳಿಲ್ಲ, ನಮ್ ಚರ್ಚೆನೂ ಮಾಡಿಲ್ಲ. ಹೌ ಕ್ಯಾನ್ ದೇ ಟೇಕ್? ಅಂಡ್ ಎಲ್ಲ ಆದ್ಮೇಲೆ ನೀವು ನಮ್ಗೆ ಚರ್ಚೆ ಕರಿತೀರಾ? ನೀವು ಆಕ್ಟ್ ಮಾಡಿದೀರಾ? ಆಕ್ಟ್ ಹೇಗೆ? ಅದಕ್ಕೆ 48 ತಾಸದಲ್ಲಿ ಲೋಕಸಭಾ ರಾಜ್ಯಸಭಾದಲ್ಲಿ ಪಾಸ್ ಮಾಡಿಸ್ಬಿಟ್ಟು ಪ್ರೆಸಿಡೆಂಟ್ ಅವರ ಅಸೆಂಟ್ ಕೊಡ್ತೀರಾ? ಯಾರ ಜೊತೆ ಚರ್ಚೆ ಮಾಡಿದ್ದೀರಾ? ಆಮೇಲೆ ನೋಟಿಫಿಕೇಶನ್ ಏನಂತ ಆಗುತ್ತೆ? ಆಕ್ಟ್ ಅನುಮೋದನೆ ಆಗಿದೆಯಾ? ಒಂದು ನಿಮಿಷ, ನಾನು ಆ ಮೆರಿಟಿಗೆ ಹೋಗಿ ಪ್ರೆಸಿಡೆಂಟ್ ಅವ್ರ ಅಸೆಂಟ್ ಆದ್ಮೇಲೆ ಆಯ್ತಲ್ಲ ಸರ್, ನೋಟಿಫಿಕೇಶನ್ ಬಾಕಿ ಇರೋದು ಸ್ಟೇಟ್ಸ್ ಜೊತೆ ಚರ್ಚೆ ಮಾಡೋದಿದೆ. NHM ಬಂದು ಹಿಂದೆ ಒಂದ್ ನಿಮಿಷ ಈಗಾಗಲೇ ಹೋಗ್ಬಿಟ್ಟಿದ್ದಾರೆ, ವಲಸೆ ಹೋಗಿದ್ದಾರೆ ಕಾರ್ಮಿಕರು, ಕಿತ್ಕೊಂಡಿದ್ದಾರೆ. ಜಿಲ್ಲೆಗೆ ಗುಲ್ಬರ್ಗ ರಾಯಚೂರಿಂದ ಸಂಗಮೇಶ್ವರ್ ಕೂತು ನೀವೊಂದು ಮಸಾಲ ಆಗ್ತದೆ. ಈಗ ಈ ಆಕ್ಟ್ ಪ್ರೆಸಿಡೆಂಟ್ ಅಸೆಂಟ್ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟ ಮೇಲೆ ಜಾರಿಗೆ ಬಂತು ಅಂತಲೇನೆ ಅರ್ಥ. ನೋಟಿಫೈ ಆಗಬೇಕು ಅಷ್ಟೇ. ಆಯ್ತು, ನೋಟಿಫೈ ಆಗಿದೆ, ಆಗಿದೆ. ಸೊ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ ರಾಜ್ಯಗಳ ಜೊತೆ ಚರ್ಚೆ ಮಾಡಿದ್ದೀರಾ? ಮಾಡಿಲ್ಲ. ನ್ಯಾಷನಲ್ ಹೆಲ್ತ್ ಮಿಷನ್ ಹಿಂದೆ ಇದ UPA ಸರ್ಕಾರದಲ್ಲಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡಿದ್ರು. ಅವಾಗೇನು ಮಾತಾಡಿ, ವೆನ್ ಯು ಟಾಕ್ ಯು ಟಾಕ್. ಅವಾಗೇನು ಡಿಸ್ಕಷನ್ ಆಯ್ತು, ಮತ್ತೆ ನೀವು ಮಾತಾಡಿ. NHM ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡಿದ್ರು. ಸ್ಟೇಟ್ ಡಿಸ್ಕಷನ್ ಚರ್ಚೆ ಯುನಿಲೇಟರ್ಲಿ ಅವಾಗ CSS program has been enforced under the state government. NHM ನೀವು ಮಾತಾಡಬೇಡಿ, ನೀವು ಏನ್ ಚರ್ಚೆ ಮಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತಾ ಇರೋದು, ಈ ಆಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೊತೆ ರಾಜ್ಯದ ಜೊತೆ ಚರ್ಚೆ ಮಾಡಿಲ್ಲ. ಬಿಕಾಸ್ 60-40 ಮಾಡಿಬಿಟ್ಟಿದ್ದಾರೆ. 40% ನಾವು ಕೊಡಬೇಕು ಅಂತ ಮಾಡಿದ್ದಾರೆ, 60% ಅವ್ರು ಕೊಡಬೇಕು ಅಂತ ಮಾಡಿದ್ದಾರೆ. ಅವ್ರು ಕೊಡ್ತೀವಿ ಅಂತ ಮೊದಲು 100% ಅವರೇ ಕೂಲಿ ಎಲ್ಲ ಅವರೇ ಕೊಡ್ತಾ ಇದ್ರು. ಈಗ 60% ಮಾಡಿದ್ದಾರೆ.
40% ಮಾಡಿದೆ. ರಾಜ್ಯಗಳ ಜೊತೆ ಚರ್ಚೆ ಮಾಡಬೇಕಲ್ಲ ಬೇಡ? ನಂಬರ್ 1 ಜನಗಳ ಜೊತೆ ಚರ್ಚೆ ಮಾಡಬೇಕಲ್ಲ, ಅದನ್ನು ಮಾಡಿಲ್ಲ ಅಂತ ಹೇಳಿದೆ ನಾನು. ದಟ್ ಇಸ್ ವಾಟ್ ಐ ಸೆಡ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ಈ ಮಹಿಳೆಯರು, ಆದಿವಾಸಿಗಳು, ಸಣ್ಣ ರೈತರು, ದಲಿತರು, ಮಹಿಳೆಯರು, ಇವರಿಗೆ ಆರ್ಥಿಕವಾಗಿ ಶಕ್ತಿ ಬರಬಾರದು ಅನ್ನೋದು ಮನುಸ್ಮೃತಿಯ ಉದ್ದೇಶ. ನೀವು ಮನುಸ್ಮೃತಿ ಅಂದ್ರೆ ನಿಂಗೆ ಯಾಕೆ ಕೋಪ? ಅಲ್ಲ ಆಯ್ತು, ಮನುಸ್ಮೃತಿ ಮನುಸ್ಮೃತಿ ಅವ್ರಿಗೆ ನೀವು ಕಾಂಗ್ರೆಸ್ ಮಾಡ್ತೀರಿ, ಎಷ್ಟು ವರ್ಷ ಮಾಡ್ತೀರಿ? ಅವರಿಗೆ ಮನುಸ್ಮೃತಿ ಅಂದ್ರೆ ಕೋಪ ಏನ್ ಮಾಡಕ್ಕಾಗತ್ತೆ? ಮನುಸ್ಮೃತಿ ಪ್ರಕಾರ ಈಗ ನೋಡಿ, ನೀವು ಓದ್ಲ ಮನುಸ್ಮೃತಿನ? ಬೇಡ, ಈಗ ಬೇಡಪ್ಪ ಸರ್. ಶೂದ್ರನು, ನೀವು ಶೂದ್ರರೇ, ಜ್ಞಾನವಲ್ಲ, ನೀವು ಶೂದ್ರರೇ ಅಶೋಕ. ಹೌದಪ್ಪ, ಜಾತಿ ವ್ಯವಸ್ಥೆ ಇದೆಯಲ್ಲ, ಚಿತ್ರವರ್ಣ ವ್ಯವಸ್ಥೆ, ಆ ಚಿತ್ರವರ್ಣ ವ್ಯವಸ್ಥೆಯಲ್ಲಿ ನೀವು ಶೂದ್ರ. ಒಂದು ಲಿಮಿಟ್ ಪ್ರಾಬ್ಲಮ್ ಏನ್ ಮಾತಾಡ್ತಾರೆ? ಬಿಬಿಜಿ ಮಾತಾಡ್ತಾರೆ. ಈಗ ವಿಪಿಜಿಗೆ ಸರ್, ನಾವು ಭಗವದ್ಗೀತೆ ಹಿಡಿದು ನಾಳೆ ಈಗ ನೋಡಿ, ಏನ್ ಸರ್ ಬಿಬಿಜಿ ರಾಮ್ಜಿ ಬಗ್ಗೆ ಮಾತಾಡ್ಲಿ? ಏನ್ ಅಧ್ಯಕ್ಷರೇ, ಇರೋ ಅಣ್ಣ, ತಾವು 6 ಗಂಟೆಗೆ ಅಪಕಾರಿದ ಉತ್ತರ ಕೊಡಿಸ್ತೀನಿ ಅಂದ್ರೆ ಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಹೇಳಿದ್ರಿ. ನಾವೆಲ್ಲರೂ ಗೌರವ ಕೊಟ್ಟು ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ. ಈಗ 7 ಕಾಲ ಆಯ್ತು. ಮನುಸ್ಮೃತಿ ಬಗ್ಗೆ ಒಂದಿನ ಚರ್ಚೆ ಮಾಡ್ಲಿ, ನಮ್ಗೇನು ಸಮಸ್ಯೆ ಇಲ್ಲ. ನಾವೇನು ಅದಕ್ಕೆ ಬೆಂಬಲನೂ ಅಲ್ಲ, ವಿರೋಧ. ನಾನು ಮುಗಿಸ್ತಾ ಇದ್ದೀನಿ ಈಗ. ಕೊನೆ ಲಾಸ್ಟ್ ಇದ್ರಲ್ಲಿ ಬಂದಿದ್ದೀನಿ. ಕೂತ್ಕೊಳ್ಳಿ. ಮನುಸ್ಮೃತಿಗೆ ಹೋಗ್ಬಿಟ್ರಲ್ಲ. ಅಲ್ಲ, ಮನುಸ್ಮೃತಿಗೆ ಓದ್ಬಿಡ್ತೀನಿ ನಾನು. ಈಗ ಬೇಡ, ಈಗ ಬೇಡ. ಯಾಕೆ ಅದು ಸಮಸ್ಯೆ? ಈಗ ಮನುಸ್ಮೃತಿ ನೀವೇ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಅಲ್ಲ. ಈಗ ಮನುಸ್ಮೃತಿ ಪ್ರಕಾರ ಹೇಳ್ಬೇಕು, ಶೂದ್ರರಿಗೆ ಮನುಸ್ಮೃತಿಯಲ್ಲಿ ಆರ್ಥಿಕವಾಗಿ ಶಕ್ತಿ ಬಂದ್ರೆ ಅವರು ಸೇವಕರಾಗಿರಲ್ಲ ಅಂತಕ್ಕಂಥದ್ದು ಸರ್ವವಿದಿತ. ಈಗ ಯಾರು ಹೇಳಿದ್ದಾರೆ ಅದಂತ ಯಾರು ಬದುಕಿದ್ದಾರೆ? ಯಾತಕ್ಕೆ ಸುಮ್ಮನೆ ಮಾತಾಡ್ತೀರಿ? ಇದನ್ನು ಇಂಥ ಹೇಳಿಕೆಗಳನ್ನು ಹೇಳಿ ಜನ ನಂಬೋದೇ ಇಲ್ಲ. ಸರ್, ಬಿಜೆಪಿ ಮನುಸ್ಮೃತಿ ಪ್ರಕಾರ ನಡ್ಕೊಳ್ಳೋದು RSS ನವ್ರ ಮಾರ್ಗದರ್ಶನ ಇವ್ರಿಗೆ. ಸರ್, ಇದನ್ನ ಯಾರು ದಿನೇಶ್ ನಮ್ಮ ಬೇಡಿಕೆಗಳೇನಪ್ಪ ಅಂತಂದ್ರೆ, ದಿನೇಶ್ ಮಟ್ಟ ಹೇಳ್ಕೊಟ್ಟಿರೋದು. ಬೇಡಿಕೆಗಳೇನಪ್ಪ ಕೂತ್ಕೊಳ್ರಿ. ಕೂತ್ಕೊಳ್ಳಪ್ಪ. ಮುಖ್ಯಮಂತ್ರಿ ಮಾತಾಡಿ. ಶರಣ್ ಕೂತ್ಕೊಳ್ಳಿ. ನೀವು ಮುಂದುವರಿಸಿ. ಯಾರು ಇಲ್ಲ ಅಂತೀರಿ? ಯಾಕೆ ಮಾತಾಡ್ತೀರಿ? RSS ಅವ್ರಿಗೆ ಯಾರು ಇಲ್ಲ ಅಂತ ಹೇಳ್ತೀರಿ, ಮಾತಾಡ್ತೀರಲ್ಲ ನೀವು ಯಾಕೆ? ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಮಾರಾಯ. ವಿಕಸಿತ್ ಭಾರತ್ ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಸಂಗಮೇಶ್, ಇಲ್ಲಿ ಮುಖ್ಯಮಂತ್ರಿ ನಿಂತಿದ್ದಾರೆ, ನೀವೆಂತ ನಿಮ್ದು ಅವಸ್ಥೆ? ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ವಿಕಸಿತ್ ಭಾರತ್ ಗ್ರಾಮ್ಜಿ ಕಾಯ್ದೆಯನ್ನು ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು. ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ದೇಶಾದ್ಯಂತ ದಿನಕ್ಕೆ 400 ರುಗಳ ಕನಿಷ್ಠ ವೇತನ ನೀಡಬೇಕು.
ಇದು ನಮ್ಮ ಬೇಡಿಕೆಗಳು ಮಾನ್ಯ ಅಧ್ಯಕ್ಷರೇ. ಅದರಿಂದ ಕೂಡಲೇ ನಾವು ರೆಸಲ್ಯೂಷನ್ ಮೂವ್ ಮಾಡಿರ್ತಕ್ಕಂಥದ್ದು ಕೂಡಲೇ ವಿಕಸಿತ್ ಭಾರತ್ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಬೇಕು. ಮತ್ತೆ ಹಳ್ಳಿಗಾಡಿನ ಕಾರ್ಮಿಕರು, ಆದಿವಾಸಿಗಳು, ಮಹಿಳೆಯರು, ಸಣ್ಣ ರೈತರು ಅವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಗ್ರಾಮ ಪಂಚಾಯಿತಿಗಳ ಮತ್ತೆ ಗ್ರಾಮ ಸಭೆಗಳ ಅಧಿಕಾರ ಮತ್ತೆ ಸ್ಥಾಪನೆ ಆಗಬೇಕು. ಇದು ನಮ್ಮ ಬೇಡಿಕೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಒಂದು ವಿಶೇಷ ಸರ್ಕಾರದಿಂದ ನಿರ್ಣಯವನ್ನು ಮಂಡಿಸಿದ್ದೀವಿ. ಇದನ್ನು ಕೂಡಲೇ ರದ್ದು ಮಾಡಿ ಅಂತಕ್ಕಂಥದ್ದು. ಮತ್ತೆ ನಮ್ಮ ಮನ್ರೇಗಾವನ್ನು ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದಿರ್ತಕ್ಕಂಥದ್ದು ಇದೆಯಲ್ಲ, ಅದು ಗೋಡ್ಸೆ ನಾಥೂರಾಮ್ ಗೋಡ್ಸೆ ಅವರು ಕುಂದಾಕಿದ್ದಾರೆ ಮಹಾತ್ಮ ಗಾಂಧೀಜಿ. ಮತ್ತೆ ಅವರಿಗೆ ಅವಮಾನ ಮಾಡೋದು ಬೇಡ. ನಿಮ್ಗೇನು ಪ್ರಾಬ್ಲಮ್ ಈಗ? ನಿಮ್ಗೇನು ಪ್ರಾಬ್ಲಮ್ ಆಗಿದೆ? ಮತ್ತೆ ಅವ್ರಿಗೆ ಅವಮಾನ ಮಾಡೋದು ಬೇಡ. ಅದರಿಂದ ಮನ್ರೇಗಾ ಕಾಯ್ದೆಯನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೇಂದ್ರ ಸರ್ಕಾರಕ್ಕೆ ಇದರ ಪ್ರತಿಯನ್ನ ಅಧ್ಯಕ್ಷ ಆಮೇಲೆ 60% ಅಂತ ಮಾಡಿದಾರಲ್ಲ ಈ ಕಾಯ್ದೆನಲ್ಲಿ, ಇದನ್ನ ಮತ್ತೆ ಮನ್ರೇಗಾ ಬಂದ್ರೆ 60/40 ಇರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಈ ನಿರ್ಣಯವನ್ನು ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ರಾಷ್ಟ್ರಪತಿಗಳಿಗೆ ಈ ನಿರ್ಣಯವನ್ನು ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ